ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುತ್ತು ಒಡೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವನ. ಶರಣ ವಿಚಾರ ವಾಹಿನಿ ಹರುಗಿರಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮ ಶಿವಯೋಗ ಸಾಧನೆ ಹಾಗೂ ವಚನ ಚಿಂತನೆ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ 89ನೇ ದಿನದಲ್ಲಿ ಪಾದಾರ್ಪಣೆ ಮಾಡಿದ್ದೇವೆ. ಈ 89ನೇ ದಿನದ ಕಾರ್ಯಕ್ರಮದಲ್ಲಿ ನಮಗೆ ನಿಮಗೆಲ್ಲರಿಗೂ ಗುರಿಯ ಗದ್ದುಗೆಯ ಮೇಲೆ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಅನುಭವಾಮೃತವನ್ನ ದಯಪಾಲಿಸಲಿರುವ ಗುರುಗಳಾದಂತಹ BR ಪೊಲೀಸ್ ಪಾಟೀಲ್ ಗುರುಗಳಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನ ಉಣಬಡಿಸಲಿರುವಂತಹ ಗುರುಗಳಾದ MG ಮುಳ್ಕೂರ್ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅವರೇ ಗೂಗಲ್ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನು ವಹಿಸಿರುವಂತಹ ಗುರುಗಳಾದಂತಹ IR ಮಠಪತಿ ಗುರುಗಳಿಗೂ ಕೂಡ ಶರಣ ವಿಚಾರ ವಾಹಿನಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಗೂಗಲ್ ಮೀಟ್ ವೆಬಿನಾರ್ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಂದರಿಗೆ ಶರಣ ವಿಚಾರ ವಾಹಿನಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ವಚನ ಪ್ರಾರ್ಥನೆಯನ್ನ ತಾಯಿಯವರಾದಂತಹ ಮಾದೇವಿ ತಾಯಿ ಪಾಟೀಲ್ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮನೆಯೊಳಗೆ ಮನೆಯೊಡೆನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆನೆ ಇದ್ದಾನೋ ಇಲ್ಲವೋ, ಹೊಸ್ತಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಹೊಸ್ತಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡನೆ ಇಲ್ಲ, ಮನೆಯೊಳಗೆ ಮನೆಯೊಡನೆ ಇಲ್ಲ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಮನೆಯೊಳಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಂತ ತಾಯಿಯವರಿಗೆ ಧನ್ಯವಾದಗಳು. ಇನ್ಮೇಲೆ ಗುರುಗಳಾದ MG ಮುಳ್ಕೂರು ಗುರುಗಳು ನಿಸರ್ಗೋಪಚಾರದ ಕುರಿತು ತಮ್ಮ ಅನುಭವಾಮೃತವನ್ನು ದಯಪಾಲಿಸಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ IR ಮಠಪತಿ ಶರಣರಲ್ಲಿ ಹಾಗೂ ಬಾಪುಗೌಡ ಪಾಟೀಲರಲ್ಲಿ ಹಾಗೂ ತಿಗಡಿ ಸರಲ್ಲಿ ಮತ್ತು ಇಲ್ಲಿ ನೆರೆದ ಎಲ್ಲ ತಂದೆ ತಾಯಿಗಳಲ್ಲಿ ಹಿರಿಯರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇವತ್ತು ನಿನ್ನೆ ಮೊನ್ನೆಯಿಂದ ನಾವು ತಾಮಸಿಕ ಆಹಾರದ ಬಗ್ಗೆ ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ. ತಾಮಸಿಕ ಆಹಾರ ಪಟ್ಟಿನಲ್ಲಿ ನಾವು ಮೊದಲೇ ದಿನ ಬೆಲ್ಲ, ಪಾಲಿಷ್ ಮಾಡಿದ ಕಾಳು ಮತ್ತು ಬೇಳೆಗಳು, ಹಾಲಿನ ಉತ್ಪನ್ನಗಳು ಮೂರನೇದ್ದು, ಎಣ್ಣೆ ಬೀಜಗಳು, ಈ ಒಂದು ವಿಷಯದ ಕುರಿತು ನಾವು ನಿನ್ನೆ ಮೊನ್ನೆ ಚಿಂತನೆ ಮಾಡಿದ್ದೀವಿ. ಇವತ್ತು ಮುಂದುವರೆದು ಎಣ್ಣೆ ಬೀಜಗಳಾದಮೇಲೆ ಆಯಿಲ್ ಸೀಡ್ಸ್ ಆದಮೇಲೆ ಆಯಿಲ್ಗೆ ಬರೋಣ. ಎಣ್ಣೆ, ಇವತ್ತು ನಾವು ಅಡುಗೆ ಮನೆಯಲ್ಲಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀವಿ. ಆ ಎಣ್ಣೆಯನ್ನು ಮಾರ್ಕೆಟಿಂದ ತರ್ತಾ ಇದ್ದೀವಿ. ಸುಮಾರು 180-200 ರೂಪಾಯಿಗೆ 1 kg ಸಿಗುತ್ತೆ. ಯಾವುದೇ ಕಳೆಕಾಯಿ ಎಣ್ಣೆ ಆಗಲಿ, ಬೇರೆ ಯಾವುದೇ ಎಣ್ಣೆ ತೊಗೋತಾ ಇದ್ರು ನೀವು, ಕೊಬ್ಬರಿ ಎಣ್ಣೆ 180-200 ರೂಪಾಯಿ ಬೆಲೆ ನಮಗೆ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ಅದೇ ನೀವು ಶೇಂಗಾ ಎಣ್ಣೆ ಇಷ್ಟು 200 ರೂಪಾಯಿ ಒಳಗಡೆ ಸಿಗ್ತಕ್ಕಂಥ ಎಣ್ಣೆಯನ್ನು ನೀವು ತಯಾರಿಸ್ಬೇಕತ್ತಿದ್ರೆ, ಆ ಆಯಿಲ್ ಸಾಮಾನ್ಯವಾಗಿ ಎಣ್ಣೆ ಏನು ಮಾಡ್ತಕ್ಕಂಥ ಗಿರಣಿಗಳು ಈಗೆಲ್ಲ ಕಡೆ ಬರ್ತಾ ಇದ್ದಾವೆ. ಹೆಚ್ಚು ಕಡಿಮೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಹೇಳಿಬಿಟ್ಟು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ.
ಆ ಎಣ್ಣೆ ಗಾಣಕ್ಕೆ ಮುಂಚೆ ಎಣ್ಣೆಗೆ ನಾವು ಚಿಕ್ಕವರಿದ್ದಾಗ ಎಣ್ಣೆ ಗಾಣ ಇದ್ದು ಹಳ್ಳಿನಲ್ಲೆಲ್ಲ ಎಣ್ಣೆ ಇದನ್ನು ಕಾಳು ತೊಗೊಂಡೋಗಿ ನಾವು ಶೇಂಗಾ ತೊಗೊಂಡೋಗಿ ಎಣ್ಣೆ ಹಾಕ್ಸ್ಕೊಂಬರ್ತಾಯಿದ್ದೀವಿ, ಕುಸುಬಿ ತೊಗೊಂಡೋಗಿ ಹಾಕ್ಸ್ಕೊಂಬರ್ತಾಯಿದ್ದೀವಿ, ಎಳ್ಳು ತೊಗೊಂಡು ಹಾಕ್ಸ್ಕೊಂಬರ್ತಾಯಿದ್ದೀವಿ. ಆ ರೀತಿ ಅದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಆ ಎಣ್ಣೆಯನ್ನು ಇವತ್ತು ನೀವು ಶೇಂಗಾನ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಸುಮಾರು 1 ಲೀಟ್ರ್ ನಮಗೆ ಎಣ್ಣೆ ಬೇಕು ಅಂದರೆ ಅದು 3-3.5 kg ಕಾಳುಗಳು ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. 1 kg ಶೇಂಗಾ ಬೆಲೆ ಇವತ್ತು ನಾವು ಮಾರ್ಕೆಟಲ್ಲಿ ಹೋದರೆ 100 ರೂಪಾಯಿ ಎಡಬಲ ಇದೆ. 120 ಇರ್ಬೋದು ಅಥವಾ 80 ಸಿಗ್ತಿರ್ಬೋದು. ಅಂದರೆ ಒಂದು ಅಂದಾಜು ನಾವು 100 ರೂಪಾಯಿನೇ ಹಿಡ್ಕೊಂಡ್ರೂ ಸಹಿತ ನಮಗೆ 3.5 kg ಶೇಂಗಾ ಕಾಳು ಬೇಕಾಗುತ್ತೆ 1 ಲೀಟ್ರ್ ಎಣ್ಣೆ ತೆಗಿಲಿಕ್ಕೆ. ಹಾಗಾದರೆ ನಾವು 1 ಲೀಟ್ರ್ ಎಣ್ಣೆ ತೆಗೆದ್ರೆ 3.5 kg ಶೇಂಗಾವನ್ನು ನಾವು ತೊಗೊಂಡು ಹೋದಾಗ ಅಥವಾ ಕೊಬ್ಬರಿಯನ್ನು ನಾವು ತೊಗೊಂಡು ಹೋದೀವಿ ಅಂತಂದರೆ ಅವು ಎಲ್ಲ ತೆಗೆದು ಅದನ್ನು ಬರೋದು ನಮಗೆ ಹಿಂಡಿ ಎಲ್ಲ ತೆಗೆದು ಎಣ್ಣೆ ಬರೋದು 3.5 kgಗೆ ನಾವು ಲೆಕ್ಕ ಹಾಕಿದರೆ 350 ರೂಪಾಯಿ ಆಗುತ್ತೆ ಈ ಕಾಳಿನ ಬೆಲೆನೇ. ಮತ್ತು ಹಾಕಲಿಕ್ಕೆ ಅವನಿಗೊಂದು 50 ರೂಪಾಯಿ ಆದರೂ ಕೊಡಬೇಕಾಗುತ್ತೆ. 30ರಿಂದ 50 ರೂಪಾಯಿ ಆದರೂ ಎಣ್ಣೆ ಹಾಕಲಿಕ್ಕೆ ಅದನ್ನು ಅಷ್ಟು ಮಾಡಿ ಕೊಡಬೇಕಾಗುತ್ತೆ. ಪ್ರೊಸೆಸ್ ಮಾಡಲಿಕ್ಕೆ ಅವನಿಗೊಂದು 50 ರೂಪಾಯಿ ಕೊಡಬೇಕಾಗುತ್ತೆ. ಅಂದರೆ 1 kg ಎಣ್ಣೆಯನ್ನು ತಯಾರು ಮಾಡಬೇಕಾದ್ರೆ ನಮಗೆ ಕನಿಷ್ಠ 400 ರೂಪಾಯಿ ಬೀಳುತ್ತೆ. ಮಾರ್ಕೆಟಲ್ಲಿ ಅದರ ಅರ್ಧ ಬೆಲೆಗೆ ನಮಗೆ 1 kg ಸಿಗ್ತಾ ಇದೆ. ಹಾಗಾದರೆ ಅರ್ಧ ಬೆಲೆಗೆ ಅವನು ಕಡಿಮೆ ಮಾಡಿಕೊಂಡು ಕೊಡೋಕ್ಕೆ ಅವನು ಅದರಲ್ಲಿ ಮಿಕ್ಸ್ ಮಾಡದೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪೆಟ್ರೋಲಿಯಂ ಎಂಡ್ ಪ್ರಾಡಕ್ಟ್ ಏನು ಇದರಲ್ಲಿ ದುಬೈ ಬೇರೆ ಬೇರೆ ದೇಶಗಳಲ್ಲಿ ಏನಿದೆ ಎಣ್ಣೆ, ಅವರು ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲಿಯಂದಲ್ಲಿ ಯಾವುದೋ ಒಂದು ಎಣ್ಣೆ ಬರ್ತಂತೆ, ಏನೋ ಹೇಳ್ತಾರೆ, ಅದರ ಹೆಸರು ನೆನಪಿಲ್ಲ, ನನಗೆ ಗೊತ್ತಿಲ್ಲ. ಆ ಉಳಿದ ಇದನ್ನು ಸಮುದ್ರಕ್ಕೆ ಚೆಲ್ತಾ ಇದ್ದಾರಂತೆ, ಸಮುದ್ರ ಪ್ರಾಣಿಗಳು ಹಾಳಾಗ್ತಾಯಿದ್ವು ಅಂತೆ. ಅದಕ್ಕಾಗಿ ಅದನ್ನು ಅಲ್ಲಿ ಚೆಲ್ಲಬಾರ್ದು ಅಂತ ಏನೋ WHO ಅದನ್ನು ಏನೋ ರಿಸ್ಟ್ರಿಕ್ಷನ್ಸ್ ಮಾಡಿದ ಮೇಲೆ ಅದನ್ನು ಸಮುದ್ರಕ್ಕೆ ಚೆಲ್ಲೋದನ್ನು ಬಿಟ್ಟು ನಮ್ಮಂಥ ಬಡ ರಾಷ್ಟ್ರಗಳಿಗೆ ಕಳಿಸಿಬಿಟ್ಟು ಆ ಆಯಿಲನ್ನು ಯಾವುದೇ ಎಣ್ಣೆಗೆ ಮಿಕ್ಸ್ ಮಾಡಿ ನೀವು ಒಂದು 50 ml ಅಥವಾ 100 ml ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ಲು 1 ಲೀಟ್ರದಷ್ಟು ಆಗುತ್ತೆ. ಅದೇ ಎಣ್ಣೆ ಥರ ನೀವು ಶೇಂಗಾ ಎಣ್ಣೆಗೆ ಮಿಕ್ಸ್ ಮಾಡಿದರೆ ಶೇಂಗಾ ಎಣ್ಣೆ ಥರನೇ ಆಗುತ್ತೆ, ಕೊಬ್ಬರಿ ಎಣ್ಣೆಗೆ ಹಾಕಿದ್ರೆ ಕೊಬ್ಬರಿ ಎಣ್ಣೆ ಆಗುತ್ತೆ. ಅಂಥದ್ದು ಆ ಪೆಟ್ರೋಲಿಯಂ ಎಂಡ್ ಪ್ರಾಡಕ್ಟ್ನನ್ನು ಅದರಲ್ಲಿ ಸೇರಿಸಿಬಿಟ್ಟು ಇವತ್ತು ಅದನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಅದು ಕೊಡ್ತಾ ಅದನ್ನು ನಾವು ಸೇವಿಸ್ತಾ ಇರೋದ್ರಿಂದ ನಮಗೆ ಕ್ಯಾನ್ಸರ್ ಅಂತಾಗಲಿ ಬೇರೆ ಕಾಯಿಲೆಗಳಾಗಲಿ ರೋಗ ಬರಲಿಕ್ಕೆ ಕಾರಣ ಆಗ್ತಾಯಿದೆ. ಅದಕ್ಕಾಗಿ ಬಂಧುಗಳೇ, ಎಣ್ಣೆಯನ್ನು ಉಪಯೋಗಿಸುವಾಗ ಬಹಳ ನಾವು ಎಚ್ಚರಿಕೆ ಉಪಯೋಗಿಸಾಗುತ್ತೆ. ನಾವು ಸುಮ್ಮನೆ ರೋಗ ಬಂದು ಕಾಯಿಲೆ ವಾಸಿಯಾಗದೆ ನಾವು ದುಡ್ಡನ್ನು ದವಾಖಾನೆಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಏನು ಎಣ್ಣೆಯನ್ನು ನಾವೇ ಹಾಕ್ಸ್ಕೊಂಡು ಬರೋದು ಒಳ್ಳೆಯದು. ಈ ಧಾರವಾಡದಲ್ಲಿ ಒಂದು 3-4 ಕಡೆ ಮಾಡಿದ್ದಾರೆ ಈಗಾಗಲೇ, ಸೆಂಟರ್ ಇದೆ, ಅಲ್ಲಲ್ಲೇ ಬರ್ತಾ ಇದ್ದಾವೆ. ಅದನ್ನು ಹಳ್ಳಿನಲ್ಲಿಯೂ ಸಹಿತ ನಾವೇ ಸ್ವತಃ ಎಣ್ಣೆಯನ್ನು ತೆಗೆಯೋದಾಗಲಿ ಮನೆಯಲ್ಲಿಯೂ ಸಹಿತ ಮಾಡ್ತಕ್ಕಂಥ ಎಣ್ಣೆ ಸಣ್ಣ ಮಿಷಿನ್ಗಳು ಇದ್ದಾವೆ. ಮೊನ್ನೆ ಕೃಷಿ ಮೇಳದಲ್ಲಿ ಧಾರವಾಡದಲ್ಲಿ ಹೋದಾಗ ನೋಡಿದ್ದೀವಿ. ನೀವು ಮನೆಯಲ್ಲೇ ಎಣ್ಣೆ ಹಾಕ್ಕೊಳ್ಳಿ ಅಥವಾ ಹಿಟ್ಟು ಮಾಡ್ಕೊಳ್ತಕ್ಕಂಥ ಯಂತ್ರಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಸಾಧ್ಯ ಅದನ್ನು ಮಾಡ್ಕೋಬೋದು. ಇಲ್ಲ ಅಂದರೂ ಸಹಿತ ಒಂದು ಹಳ್ಳಿನಲ್ಲಿ ಅಥವಾ ಒಂದು ಊರಲ್ಲಿ ಒಂದಷ್ಟು ಜನ ಗುಂಪಿದ್ದಲ್ಲಿ ನಾವೆಲ್ಲ ಸೇರಿಬಿಟ್ಟು ಅದನ್ನು ಎಣ್ಣೆ ನಾವೇ ಉತ್ಪನ್ನ ಮಾಡ್ತಕ್ಕಂಥದ್ದು, ನಾವೇ ಕಾಳು ತೊಗೊಂಡೋಗಿ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಅದಾದಮೇಲೆ ರಿಫೈನ್ಡ್ ಆಯಿಲ್ ಬರುತ್ತೆ ನೋಡಿ. ರಿಫೈನಲ್ಲಿ ಇನ್ನೂ ಡೇಂಜರು. ಈ ಎಣ್ಣೆ ನೀವು ಹಾಕ್ಸ್ಕೊಂಡು ಬಂದಿಟ್ಟರೆ ಅಂದರೆ 1 ತಿಂಗಳು 1.5 ತಿಂಗಳು 2 ತಿಂಗಳಲ್ಲೇ ಮುಗಿಸ್ಬೇಕು, ಇಲ್ಲಾಂದರೆ ಸ್ಮೆಲ್ ಬರಲಿಕ್ಕೆ ಶುರು ಆಗುತ್ತೆ. ರಿಫೈನ್ಡ್ ಆಯಿಲ್ ಹಾಗಲ್ಲ. ಈ ರಿಫೈನ್ಡ್ ಆಯಿಲು ಏನಾಗಿರುತ್ತೆ ನೋಡಿರಿ, ಅದು ಚಳಿಗಾಲ ಬಂತಂದರೆ ಒಳಗೆ ಗಟ್ಟಿಯಾಗಿ ಬಿಡ್ತದೆ. ಗಟ್ಟಿಯಾಗಿ ಈ ರಿಫೈನ್ಡ್ ಆಯಿಲ್ ನಮ್ಮಲ್ಲಿ ಹೆಚ್ಚಿಗೆ ಅಡುಗೆನಲ್ಲಿ ಇವತ್ತು ರಿಫೈನ್ಡ್ ಆಯಿಲನ್ನು ಬಳಸೋದು ನೋಡ್ತಾ ಇದ್ದೀವಿ. ಆ ರಿಫೈನ್ಡ್ ಆಯಿಲ್ನಿಂದ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಒಳಗಡೆ ಹೋಗಿ ಕೊಲೆಸ್ಟ್ರಾಲ್ ಆಗಿಬಿಟ್ಟು ಒಳಗೆ ಗಂಟಾಗಿ ಹಾರ್ಟ್ ಪ್ರಾಬ್ಲಮ್ ಇವತ್ತು ಜಾಸ್ತಿ ಆಗ್ತಾಯಿದೆ. ಅಂದರೆ ಈ ಆಯಿಲ್ ಸಮಸ್ಯೆಯಿಂದ ಆಗ್ತಕ್ಕಂಥದ್ದು. ರಿಫೈನ್ಡ್ ಆಯಿಲ್ ಒಳ್ಳೆಯದಲ್ಲ. ಯಾಕೆ ಒಳ್ಳೆಯದಲ್ಲ ಅಂದರೆ ಅದು ಕೆಡದೇ ಇರುವ ಹಾಗೆ ಅಲ್ಲಿ ಕೆಮಿಕಲನ್ನು ಮಿಕ್ಸ್ ಮಾಡ್ತಾರೆ. ನೀವು 1 ವರ್ಷ ಇಡೀ 2 ವರ್ಷ ಇಡೀ ಆ ಪ್ಯಾಕೆಟಲ್ಲಿ ಹಾಗೇ ಇರುತ್ತೆ. ಅದು ಆ ಕೆಳಗಡೆ ಕೆಡದೇ ಇರತಕ್ಕಂಥ ಆ ಕೆಮಿಕಲ್ ಇರೋದು ನಮ್ಮ ದೇಹಕ್ಕೆ ಹೋಗಿ ಅದು ನಮಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಎಣ್ಣೆ ಬಗ್ಗೆ ನಾವೇ ಮಾಡಿ ತಂದು ಉಪಯೋಗಿಸೋದು ಒಳ್ಳೆಯದಂತ ಹೇಳ್ತಾ,
ಮುಂದೆ ನೆಕ್ಸ್ಟು 8ನೇ ಐಟಮ್ಮು, ಈ ಪಟ್ಟಿನಲ್ಲಿ 8ನೇ ಐಟಮು ಉಪ್ಪು ಬರುತ್ತೆ. ನಮ್ಮಲ್ಲಿ ಪ್ರಕೃತಿ ಚಿಕಿತ್ಸೆ ಭಾಳ ಚೆನ್ನಾಗಿ ಹೇಳ್ತಾರೆ, ಉಪ್ಪು ಅಂದರೆ ತಪ್ಪು ಅಂತ. ಉಪ್ಪು ಅಂದರೆ ತಪ್ಪು, ಉಪ್ಪು ತಿನ್ನವ ನೀರು ಕುಡಿಬೇಕು ಅಂತ ಇನ್ನೊಂದು ಗಾದೆ ಮಾತು ತಾವೆಲ್ಲ ಕೇಳಿರ್ತೀರಿ. ಉಪ್ಪು ತಿನ್ನವ ನೀರು ಕುಡಿಲೇಬೇಕು ಅಂದರೆ ಏನಾಗ್ತದೆ, ಉಪ್ಪಿನ ಅಂಶ ನಾವು ಸಾಮಾನ್ಯ ಉಪ್ಪಿನಕಾಯಿ ಜಾಸ್ತಿ ಉಪಯೋಗಿಸ್ತಿರ್ತೇವೆ ಅಥವಾ ಅಡುಗೆಯಲ್ಲಿ ಉಪ್ಪು ಜಾಸ್ತಿ ನಾವು ಬಳಸೋದನ್ನು ನೋಡ್ತಾ ಇದ್ದೀವಿ. ಈ ಉಪ್ಪು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಇನ್ನೊಂದು ಹೇಳ್ತಾರೆ, ಇಲ್ಲ ಸರ್ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಇನ್ನೊಂದು ಗಾದೆನೂ ಹೇಳ್ತಿರ್ತಾರೆ. ಹೌದು ನಿಜ, ಆದರೆ ಈ ಉಪ್ಪು ನಮ್ಮಲ್ಲಿ ಡೈಜೆಸ್ಟ್ ಆಗುತ್ತೆಯಾ, ನಮ್ಮ ಬಾಡಿ ಅಬ್ಸಾರ್ಬ್ ಆಗುತ್ತೆಯಾ, ಅದನ್ನು ನಾವು ಗಮನಿಸಬೇಕು. ಖಂಡಿತವಾಗಿ ಇದು ಆಗೋದಿಲ್ಲ. ಉಪ್ಪು ಏನಾಗುತ್ತೆ ಅಂದರೆ, ಈ ಉಪ್ಪು ನಮ್ಮಲ್ಲಿ ಈ ಲವಣ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಲ್ಲ. ಮರನೇ ದಿವಸ ನಮಗೆ ಮೂತ್ರದಲ್ಲಿ ಅದು ಹೊರಗಡೆ ಹೋಗುತ್ತೆ. ನಾವು ತಿಂದಂಥ ಆಹಾರದಲ್ಲಿ ತಿಂದಂಥ ಲವಣ ಅದು ನಮ್ಮ ಯೂರಿನ್ ಮೂಲಕ ಮರನೇ ದಿವಸ ಅಥವಾ ಆವತ್ತೇನೆ ಹೋಗ್ಬೋದು. ಸೊ ಅದು ಅದರ ಮೂಲಕ ಹೊರಗೆ ಹೋಗುತ್ತೆ. ಮತ್ತು ಯಾವ ಲವಣ ನಮಗೆ ದೇಹದಲ್ಲಿ ರಕ್ತಗತ ಆಗುತ್ತೆ ಅಂದರೆ, ತರಕಾರಿಗಳಿಂದ, ಹಣ್ಣುಗಳಿಂದ, ಸೊಪ್ಪುಗಳಿಂದ ಬಂದಂಥ ಲವಣ ಮಾತ್ರ ನಮ್ಮ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಆರ್ಗ್ಯಾನಿಕ್ಕು ಇನ್ಆರ್ಗ್ಯಾನಿಕ್ಕು ಅಂತ ಹೇಳ್ತಿರ್ತಾರೆ ಇದಕ್ಕೆ. ಅಂದರೆ ವೆಜಿಟೇಬಲ್ಸ್ದಿಂದ ಅಥವಾ ಹಣ್ಣುಗಳಿಂದ, ಸೊಪ್ಪಿನಲ್ಲಿ ಅವುಗಳಲ್ಲಿ ಲವಣ ಇರ್ತದೆ. ಆ ಭೂಮಿನಲ್ಲಿ ಎಲ್ಲ ಖನಿಜಾಂಶಗಳಿದೆ. ಆ ಖನಿಜಾಂಶಗಳನ್ನು ಅವು ಪಡ್ಕೊಂಡಿರ್ತವೆ. ಅದು ಏನಿದೆಯಲ್ಲ, ಆ ಪ್ರೊಸೆಸ್ ಮಾಡಿರ್ತಲ್ಲ ಪ್ರಕೃತಿ, ಮಾತೃಭೂಮಿ ಮಾತೆ, ತಾಯಿ ಮಾತೆ ಭೂತಾಯಿ ಮಾಡಿ ನಮಗೆ ಅನ್ನ ಕೊಟ್ಟಿರ್ತಾಳಲ್ಲ, ಅದು ಮಾತ್ರ ಒಳಗಡೆ ಅಬ್ಸಾರ್ಬ್ ಆಗುತ್ತೆ, ಇದಾಗೋದಿಲ್ಲ. ಹಾಗಾಗಿ ನಾವು ಬೇಕಾದ್ರೆ ಉಪ್ಪನ್ನು ನೀವು ಮೂತ್ರವನ್ನು ಟೇಸ್ಟ್ ಮಾಡಿ ನೋಡ್ಬೋದು. ನಮ್ಮ ಮೊರಾರ್ಜಿ ಥೆರಪಿ, ಸಮುದ್ರ ಚಿಕಿತ್ಸೆ ಅಂತ ತಮಗೆ ಬಹಳಷ್ಟು ಜನಕ್ಕೆ ಗೊತ್ತಿರ್ಬೋದು. ಸಮುದ್ರ ಚಿಕಿತ್ಸೆ ಅಂತ ಹೇಳಿ ಬಹಳ ಗುಜರಾತ್ನಲ್ಲಿ ಬಹಳ ಫೇಮಸ್. ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಾಗ ಆ ಒಂದು ಸಮುದ್ರ ಪಾನವನ್ನು ಜಾರಿಗೆ ತಂದಿದ್ರು ಅವರು. ಬಹು ವ್ಯಾಪಕವಾಗಿ ಬಂದಿತ್ತು ಅದು. ಸಮುದ್ರ ಪಾನ ಪ್ರಕೃತಿ ಚಿಕಿತ್ಸೆಯಲ್ಲಿ ಬರೋದಿಲ್ಲ, ಅದು ಆಯುರ್ವೇದದಲ್ಲಿ ಬರ್ತಕ್ಕಂಥದ್ದು. ಬೇಕಾದ್ರೆ ಅದನ್ನು ನಾವು ನಮ್ಮ ಮೂತ್ರವನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದರೆ ಅದು ಉಪ್ಪುಪ್ಪ ಇರ್ತದೆ. ಯಾಕಂದರೆ ಈ ತಿಂದ ಉಪ್ಪು ಅಲ್ಲಿ ಹೋಗ್ತಾ ಇರ್ತದೆ. ಅದಕ್ಕಾಗಿ ಸಾಲ್ಟ್ ಈಸ್ ಫಾಲ್ಟ್ ಅಂತ ಹೇಳ್ತಾ ಇದ್ದಾರೆ. ಸಾಲ್ಟ್ ಈಸ್ ಫಾಲ್ಟ್, ಉಪ್ಪು ಅಂದರೆ ತಪ್ಪು. ಡಾಕ್ಟ್ರ್ BP ಬಂದ ಮೇಲೆ ಉಪ್ಪು ಕಡಿಮೆ ಮಾಡಿರಿ ಅಂತ ಹೇಳಿದ ಮೇಲೆ ನಾವು ಕಡಿಮೆ ಮಾಡೋಕ್ಕಿಂತ ಮುಂಚೆ ಪ್ರಾರಂಭದಲ್ಲೇ ನಾವು ಆ ಉಪ್ಪನ್ನು ಬಳಕೆಯನ್ನು ನಾವು ಕಡಿಮೆ ಮಾಡೋದು ಒಳ್ಳೆಯದು. ಹಾಗಾದರೆ ಹೇಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಹೇಗೆ ಮಾಡಬೇಕು ಅಂತಂದರೆ, ತಾಯಂದಿರು ಗಮನಿಸಬೇಕು. ನೀವು ಪಲ್ಯ ಮಾಡುವಾಗ, ಸಾಂಬಾರು ಮಾಡುವಾಗ ಉಪ್ಪು ಮತ್ತು ಖಾರ ಒಗ್ಗರಣೆ ಕೊಟ್ಟು ಎಲ್ಲ ಹಾಕಿ ಮಾಡಿದ್ದೀವಿ ಅಂತಂದರೆ ಜಾಸ್ತಿ ಉಪ್ಪು ಹಿಡಿತದೆ. ಏನು ಮಾಡಬೇಕು ಅಂದರೆ, ತರಕಾರಿಯನ್ನು ಕುದಿಸಿ, ಸೊಪ್ಪನ್ನು ಕುದಿಸಿ ಅಥವಾ ಸ್ಟೀಮ್ ಮಾಡಿಬಿಟ್ಟು ಇನ್ನೇನು ಇಳುತ್ತೀವಿ ನಾವು ನೋಡಿ, ಒಲೆಯಿಂದ ಕೆಳಗಡೆ ಇಳುತ್ತೀವಲ್ಲ, ಒಲೆಯಿಂದ ಕೆಳಗಡೆ ಇಳುವ ಸಂದರ್ಭದಲ್ಲಿ ನೀವು ಹಾಕ್ತಕ್ಕಂಥದ್ದು 1-2 ಚಮಚ ಉಪ್ಪು ಹಾಕ್ತಾಯಿದ್ರಿ ಅಂತ ಇಟ್ಕೊಳ್ಳಿ ಸಾಧಾರಣವಾಗಿ, ಅಥವಾ 1 ಚಮಚ ಹಾಕ್ತಿದ್ರಿ ಅಂತ ಇಟ್ಕೊಳ್ಳಿ. ಆ 1 ಚಮಚ ಹಾಕೋದನ್ನೇನು ಮಾಡಿ, ಕೊನೆಯಲ್ಲಿ ಅರ್ಧ ಚಮಚ ಹಾಕಿ, ಅರ್ಧ ನೀವು ಹಾಕುವ ಒಂದು ಪ್ರಮಾಣದ ಅರ್ಧವನ್ನು ಹಾಕಿ ಅದನ್ನು ಸುಮ್ಮನೆ ತಿರುವಿ ಇಟ್ಬಿಡಿ. ಅದು ಕರ್ಕೊಂಡ್ಬಿಡ್ತದೆ, ಅದೇನು ಕುದಿಬೇಕಾಗಿಲ್ಲ. ನಾವು ಕುದಿಸಿದ್ದು ಅಂದರೆ ಏನಾಗುತ್ತೆ, ಉಪ್ಪಿಂದು ಇದು ಕಡಿಮೆ ಆಗುತ್ತೆ. ಆಮೇಲೆ ಇನ್ನಷ್ಟು ಮತ್ತೆ ಉಪ್ಪು ಆಗಿಲ್ಲ ಅಂತ ಮತ್ತೆ ತಿರ್ಗಾ ಉಪ್ಪು ಹಾಕ್ತಿರ್ತೀವಿ. ಅದ್ರ ಬದಲಿ ನಾವು ಆ ಪಲ್ಯವನ್ನು, ಸಾಂಬಾರವನ್ನು ಇಳುವ ಸಂದರ್ಭದಲ್ಲಿ, ಇಳುವಾಗ ಇನ್ನೇನು ಇಳುತ್ತೀವಿ, ಎಲ್ಲ ಕುದ್ದಿದೆ, ಎಲ್ಲ ಮುಗಿದೋಗಿದೆ ಅಂತ ಅಂದೋ ಸಂದರ್ಭದಲ್ಲಿ ಅರ್ಧ ಪ್ರಮಾಣದಷ್ಟು ಉಪ್ಪನ್ನು ಹಾಕಿ ಸುಮ್ಮನೆ ಕಲಿಸಿಬಿಟ್ಟು ಇಟ್ಟುಬಿಟ್ರೆ, ಚಮಚೆಯಿಂದ ತಿರುಗಿಸಿಬಿಟ್ಟು ಇಟ್ಟುಬಿಟ್ರೆ ಅದು ನಿಮಗೆ ಸರಿ ಹೋಗುತ್ತೆ. ಉಪ್ಪು ಮತ್ತು ಹೆಚ್ಚಿಗೆ ಬೇಕಾಗೋದಿಲ್ಲ. ಈ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ BP ಬಂದ ಮೇಲೆ ಡಾಕ್ಟ್ರು ಉಪ್ಪನ್ನು ಕಡಿಮೆ ಮಾಡಿ ಅಂತ ಹೇಳಿದ್ರೆ ಮುಂಚೆನೇ ನಾವು ಅದನ್ನು ಕಡಿಮೆ ಮಾಡಬೇಕು. ಆಮೇಲೆ ಉಪ್ಪಿನಕಾಯಿನೂ ತಿನ್ನಬೇಕಂತಿದ್ರೆ ನಾವು ಎಲ್ಲೋ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತಗೋಬೋದು. ಆದರೆ ಆದಷ್ಟು ಅದನ್ನು ಕಡಿಮೆ ಮಾಡೋದನ್ನು ಸಹಿತ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತಾ, ಮುಂದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೈದಾ. ಸಾಮಾನ್ಯವಾಗಿ ಉಪ್ಪನ್ನು ಸಹಿತ ನಾವು ಬಿಳಿ ವಿಷ ಅಂತ ಹೇಳ್ತಾ ಇದ್ದೀವಿ. ಉಪ್ಪಿಗೆ ಬದಲಾಗಿ ಬಹಳಷ್ಟು ನಮ್ಮ ತಿಗಡಿ ಸರ್ ಕೇಳ್ತಾ ಇದ್ದಾರೆ. ಹೌದು, ಒಳ್ಳೆಯ ಪ್ರಶ್ನೆ ಸರ್, ಭಾಳ ಸಂತೋಷ ಆಯಿತು. ಅದನ್ನು ನಾನು ಮರೆತು ಬಿಟ್ಟಿದ್ದೆ. ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ, ಸೈಂಧ ಲವಣ ಅಂತ ಸಿಗುತ್ತೆ, ವೈಟ್ ಸಾಲ್ಟು, ರಾಕ್ ಸಾಲ್ಟು ಅಂತ ನಾವು ಕರಿತೀವಿ.
ಆ ರಾಕ್ ಸಾಲ್ಟ್ ಆಗಲಿ, ವೈಟ್ ಸಾಲ್ಟ್ ಆಗಲಿ, ಅಥವಾ ಕಲ್ಲುಪ್ಪು ಅಂತ ಏನು ಕರಿತಾ ಇದ್ದೇವಲ್ಲ, ಈ ಕಲ್ಲುಪ್ಪನ್ನು ಸಹಿತ ಬಳಸ್ಬೋದು. ಈ ಉಪ್ಪಲ್ಲಿ ಉಪ್ಪು ತಯಾರು ಮಾಡುವಾಗ ಏನೋ ಸೋಪ್ ಏನೋ ಹಾಕಿ ಇದನ್ನು ಮಾಡ್ತಾರಂತ ನಾನು ಕೇಳಿದ್ದೀನಿ. ಹಾಗಾಗಿ ಅದೊಂಥರ ವಾಸನೆಯೂ ಇರ್ತದೆ. ಅದ್ರ ಬದಲು ನೀವು ಸೈಂಧವ ಲವಣ ಬೆಸ್ಟ್. ಆ ಸೈಂಧವ ಲವಣ ಪ್ರಾರಂಭದಲ್ಲಿ ಸ್ವಲ್ಪ ಜಾಸ್ತಿನ ಹಾಕಬೇಕಾಗ್ಬೋದು, ಯಾಕಂದರೆ ಅಷ್ಟು ರುಚಿ ಇಲ್ಲದೆ ಇರ್ಬೋದು. ನಮ್ಮ ಮನೆಯಲ್ಲಿ ನಾವು ಸೈಂಧವ ಲವಣ ಉಪಯೋಗಿಸ್ಕೊಡ್ತೀವಿ. ದೊಡ್ಡ ದೊಡ್ಡ ಕಲ್ಲು ಬರ್ತದೆ ಈ ಥರ, ಆ ಕಲ್ಲು ತಂದು ಕುಟ್ಟಿ ಪುಡಿ ಮಾಡ್ತಾಯಿದ್ದೀವಿ. ಪುಡಿ ಮಾಡ್ಕೊಂಡು ನಾವು ಉಪಯೋಗಿಸ್ತಾ ಇದ್ದೇವೆ ಮನೆಯಲ್ಲಿ. ಸೈಂಧವ ಲವಣ ದಿ ಬೆಸ್ಟು. ಆ ಸೈಂಧವ ಲವಣ ಉಪ್ಪು ಮಾಡ್ಕೊಳ್ಳಿ, ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ, ರಾಕ್ ಸಾಲ್ಟ್ ಅಂತ ಇರ್ತವೆ, ಅಂಥವುಗಳನ್ನು ನೀವು ಉಪಯೋಗಿಸ್ಬೋದು. ಕಲ್ಲು ಹಳ್ಳ ಇರ್ತಾವೆ ನೋಡ್ರಿ, ಮುಂಚೆ ಅದರ ಬರ್ತಾಯಿತ್ತು, ಈಗಿಲ್ಲ. ಪೌಡರ್ ಭಾಳ ಚೆನ್ನಾಗಿರೋದು ತರ್ತಾಯಿದ್ದೇವೆ ಪ್ಯಾಕೆಟಲ್ಲಿ. ತಾಯಂದಿರು ಸಹಿತ ಏನು ಮಾಡ್ತಾರೆ, ಪಾಕೆಟ್ ಚೆನ್ನಾಗಿದೆ ಅದು ಉಪ್ಪು ಅಂತ ಹೇಳಿ ತಿಂತಾಯಿದ್ದಾರೆ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳ್ತಾ ಈಗಾಗಲೇ ವೇಳೆ ಆಗಿರೋದ್ರಿಂದ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೇನೆ. ಉಳಿದ ವಿಷಯಗಳನ್ನು ಮತ್ತೆ ನಾಳೆ ಇದರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿ. ಇಲ್ಲಿವರೆಗೆ ಶ್ರೀ MG ಮುಳುಕೂರ್ ಅವರು ಆರೋಗ್ಯದಲ್ಲಿ ಉಪ್ಪು ಹಾಗೂ ಎಣ್ಣೆ ಇವುಗಳ ಮಹತ್ವವನ್ನ ತಿಳಿಸುವುದರೊಂದಿಗೆ ಇಂದು ನಾವು ಉಪಯೋಗ ಮಾಡುತ್ತಿರುವಂತಹ ಎಣ್ಣೆನೇ ಅಲ್ಲ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿದೆ. ನಾವು ನಮ್ಮ ಭಾಗದಲ್ಲಿ ನಾವು ಅಂತ ಕಟಿ ಗಾಣಗಳನ್ನ ಹಾಕಿಸಿ ಅಲ್ಲಿಂದ ನಾವು ಈಗ ಉಪಯೋಗ ಮಾಡ್ಕೊಳ್ತಾ ಇದ್ದೇವೆ. ಅದು ಸಪ್ಸಾಗರದಲ್ಲಿ ನಮ್ಮ ಬಳಗದ ಒಬ್ಬ ಸದಸ್ಯರು ಆ ಕಟ್ಟಿಗೆ ಗಾಣವನ್ನ ಹಾಕಿ ಅದರಿಂದ ಎಣ್ಣೆಯನ್ನ, ಪರಿಶುದ್ಧವಾದಂತ ಎಣ್ಣೆಯನ್ನ ನಮ್ಗೆಲ್ಲ ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತಾ, ಉಪ್ಪು ಮುಳುಕೂರ್ ಅವರು ಹೇಳಿದಂತೆ ಎಲ್ಲಾ ತರಕಾರಿಗಳಲ್ಲಿ ಉಪ್ಪಿನ ಅಂಶ ಇದ್ದೇ ಇರ್ತದ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈ ಬಿಳಿ ಉಪ್ಪು ಅಂದ್ರ ಉದುರ್ತದಲ್ಲ ಅಂತ ಉಪ್ಪನ್ನ ನಾವ್ ಇವತ್ತ ಬಹಳ ಮಾರ್ಕೆಟ್ ನಿಂದ ಕೊಂಡು ತರ್ತೀವಿ. ಚಂದ ಪ್ಯಾಕೆಟ್ ಮಾಡಿರ್ತಾರೆ. ಆದ್ರೆ ಮೊದಲು ಉಪಯೋಗ ಮಾಡುವಂತ ಈ ಹರಳು ಉಪ್ಪಾಗಲಿ ಅಥವಾ ಕಲ್ಲುಪ್ಪಾಗಲಿ ಸೈಂಧವ ಲವಣವಾಗಲಿ ನಾವು ಹೆಚ್ಚು ಪ್ರಮಾಣದಲ್ಲಿ ಅಡಿಗೆಯಲ್ಲಿ ಬಳಕೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಕೂಡ ಇವತ್ತು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಇವೆಲ್ಲವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾದ್ದು ಅನಿವಾರ್ಯತೆ ಇದೆ. ಇಂದು ಹೆಚ್ಚಿನ ಪ್ರಮಾಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, BP ಶುಗರ್ ಬರ್ತಾ ಇದೆ. ಇವೆಲ್ಲವಕ್ಕೂ ಕಾರಣ ಈ ಎಣ್ಣೆ ಮತ್ತು ಉಪ್ಪ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಬಿಳಿ ವಿಷವಾಗಿರುವಂತ ಹಾಲು, ಉಪ್ಪು, ಮೈದಾ, ಇವೇನ ಅಕ್ಕಿ, ಸಕ್ಕರೆ, ಇವೆಲ್ಲ ವಸ್ತುಗಳು ನಮಗೆ ವಿಷವನ್ನ ನಮ್ಮ ದೇಹದಲ್ಲಿ ಉಂಟು ಮಾಡಿ ಆರೋಗ್ಯಕ್ಕೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟು ಮಾಡ್ತಾವ. ಇವತ್ತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಆಗೋದನ್ನು ಕಂಡಿದ್ದೇವೆ, BP ಶುಗರ್ ಬಂದದ್ದನ್ನು ಕಂಡಿದ್ದೇವೆ. ಆ ಕಾರಣಕ್ಕಾಗಿ ಇನ್ನಾದ್ರೂ ನಾವು ಎಚ್ಚೆತ್ತುಕೊಳ್ಳಬೇಕಾದದ್ದು ಅನಿವಾರ್ಯ ಇದೆ ಎನ್ನುವುದನ್ನ ಇವತ್ತಿನ ಈ ಗೂಗಲ್ ಮೀಟದಲ್ಲಿ ಶ್ರೀ MG ಮುಳುಕೂರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಭಕ್ತಿಯ ಶರಣಾರ್ಥಿಗಳು. ಇನ್ಮೇಲೆ ನಿತ್ಯದಂತೆ ಜಗದ್ಗುರು ಲಿಂಗೈಕ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಜೀವನ ಆಧಾರಿತವಾಗಿರುವಂತ ಉರಿಯ ಗದ್ದುಗೆ ಅದರ ಕಾದಂಬರಿಯ ಮುಂದಿನ ಭಾಗವನ್ನ ಇವತ್ತು ಶ್ರೀ ಬಾಪುಗೌಡ ಪಾಟೀಲ್ ಅವರು ಪ್ರಸ್ತುತಪಡಿಸಬೇಕೆಂದು ಅವರಲ್ಲಿ ಭಿನ್ನಹ. ಎಲ್ಲರಿಗೂ ಶರಣಾರ್ಥಿ. 25ನೇ ಅಧ್ಯಾಯದಲ್ಲಿ ನಾವು ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮ ಗುರುಗಳಾದಂತ MM ಕಲಬುರ್ಗಿ ಅವರ ಜೊತೆಗೆ ಪುಸ್ತಕ ಪ್ರಕಟಣೆಯ ವಿಷಯವಾಗಿ ಚರ್ಚೆ ಮಾಡಿದ್ದನ್ನ ಕಂಡಿದ್ದೇವೆ. ಅವರ ಬದುಕಿನಲ್ಲಿ ಬದಲಾವಣೆಗಳನ್ನ ತಂದಂತಹ ವ್ಯಕ್ತಿಗಳಲ್ಲಿ ಶಾಂತವೀರ ಪಟ್ಟಾಧ್ಯಕ್ಷರು, ನಂತರ ಕಲಬುರ್ಗಿ ಅವರು ಬಹಳ ಮಹತ್ವದ ವ್ಯಕ್ತಿ ಮತ್ತು ಶಕ್ತಿಗಳು ಅಂತ ಹೇಳಿ ನಮ್ಗೆ ಈಗಾಗಲೇ ತಿಳಿದಿದೆ.
ಸಮೀಪದಿಂದ ಕಂಡವ್ರಿಗೆ ಎಂಥ ನಿಷ್ಠುರ ವ್ಯಕ್ತಿಗಳು ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅವರು ಗುರುಗಳಿಗೆ ಬಹಳ ಒಂದು ಖಡಕಾದಂತ ಎಚ್ಚರಿಕೆ ಕೊಡ್ತಾರೆ. ನೀವು ಹಿಡಿದ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸ್ತಿದ್ರೆ ಅದನ್ನ ಮಾಡ್ಬೇಕು, ಇರ್ಲಿಲ್ಲ ಅಂತಂದ್ರೆ ಅದನ್ನ ಹಿಂದಕ್ಕೆ ಇಟ್ಟು ಬಿಡ್ರಿ. ಇಷ್ಟೆಲ್ಲ ಹಣ ಬರ್ತದೆ, ಹೆಂಗ ಬರಬೇಕು, ಅದು ಅದರ ಮೂಲಕ ಮಠಕ್ಕೆ ಹೆಂಗೆ ಒಂದು ಹೆಸರು ಬರ್ತದ ಏನು ಅನ್ನೋದ್ರ ಬಗ್ಗೆ ಅದ್ರೊಳಗೆ ತಿಳಿಸಿ ಹೇಳ್ತಾರೆ. ಮುಂದಿನ ಅಧ್ಯಾಯ 26ನೇ ಅಧ್ಯಾಯ ಸ್ಥಾವರಕ್ಕೆ ಅಲ್ಪ ವಿರಾಮ ಅಂತ. ಅಂದ್ರೆ ಈ ಬಸವ ತತ್ವವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಅದು ಬಸವಣ್ಣನವರ ವಚನಗಳಾಗ್ಲಿ ಉಳಿದ ಶರಣರ ವಚನಗಳಲ್ಲಾಗ್ಲಿ ನಮಗೆ ಭಾಷೆ ಕಬ್ಬಿಣದ ಕಡಲೆ ಅನ್ಸಂಗಿಲ್ಲ. ತುಂಬಾ ಸರಳವಾದ ಭಾಷೆಯಲ್ಲೇ ಅವರು ವಚನಗಳನ್ನು ಬರೆದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ ಅಂತಂದ್ರೆ ಎಷ್ಟು ಸುಲಭವಾಗಿ ಅವ್ರು ಹೇಳ್ತೇವಲ್ಲ. ಈ ಒಂದನ್ನು ನಾವು ಬಿಡುವುದು ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಗ್ತದೆ. ಅಂದ್ರೆ ಯಾವುದು ಹೇಳಲಿಕ್ಕೆ ಸುಲಭ ಇರ್ತದ ಅದು ಆಚರಣೆಗೆ ಬಹಳ ಕಷ್ಟ ಅನ್ನುವಂಥದ್ದು. ಹಾಗೆ ಈ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಅವ್ರು ಹೇಳಿದಾರಲ್ಲ, ಹಂಗ ಯಾವುದು ಸ್ಥಾವರ ಯಾವುದು ಜಂಗಮ ಅನ್ನೋದ್ರ ಕುರಿತಾದಂತ ಕಲ್ಪನೆ ಗುರುಗಳಲ್ಲಿ ಬಂದದ್ದು ತಮ್ಮ ವಿದ್ಯಾಗುರುಗಳಾದಂತಹ ಈ MM ಕಲಬುರ್ಗಿ ಅವರಿಂದ. ಹಾಗೆ ಈ ಗದಗಿನ ಮತ್ತು ಡಂಬಳದ ತೋಂಟದಾರ್ಯ ಮಠಗಳಲ್ಲಿ ಇದರ ಅನುಷ್ಠಾನ ಹೇಗಾಯ್ತು ಅನ್ನೋದ್ರ ಕುರಿತಾಗಿ ನಾವು ಮುಂದೆ ನೋಡ್ತೇವೆ. ಯಾವುದೇ ಮಠ ಅಥವಾ ಮಠಾಧೀಶರು ವಿಶಿಷ್ಟ ಅಥವಾ ವಿನೂತನ ಕಾರ್ಯ ಮಾಡಲು ಮಠಾಧೀಶರ ಇಚ್ಛಾಶಕ್ತಿ ಮತ್ತು ಭಕ್ತರ ಸಹಯೋಗ ಬೇಕೇ ಬೇಕು. ಅದುವರೆಗೆ ನಾನು ಮಾಡಿದ ತೃಪ್ತಿಕರವಾದ ಸೇವೆಗೆ ಇವೆರಡೂ ಕಾರಣವಾಗಿದ್ದವು. ಡಂಬಳ ಹೊಲದಲ್ಲಿ ಕೈಗೊಂಡ ಕೃಷಿ ಹಾಗೂ ತೋಟಗಾರಿಕಾ ಕಾರ್ಯ ಮತ್ತು ಡಂಬಳ ಮಠದ ಜೀರ್ಣೋದ್ಧಾರ ನಮ್ಮ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದ್ದವು. ಮಠದಲ್ಲಿ ಇನ್ನೂ ಮಾಡಬೇಕಾದ ಸಾಕಷ್ಟು ಕೆಲಸಗಳಿದ್ದವು. ಭಕ್ತರು ಬಂದು ಗೋಪುರ ಕಟ್ಟಿಸಿ ಗರ್ಭಗುಡಿಯನ್ನು ಸುಂದರಗೊಳಿಸಿ ಎಂದು ಹೇಳುತ್ತಲೇ ಇದ್ದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಜಯದೇವ ಜಗದ್ಗುರುಗಳು ಮಠದ ಜೀರ್ಣೋದ್ಧಾರ ಹಾಗೂ ಮಹಾದ್ವಾರ ನಿರ್ಮಾಣದಲ್ಲಿ ಅತಿಯಾಗಿ ತೊಡಗಿಸಿಕೊಂಡು ಭಕ್ತರ ಉದ್ಧಾರವನ್ನು ಮರೆತಾಗ ಸೊಲ್ಲಾಪುರದ ಭಕ್ತ ವಾರದ ಮಲ್ಲಪ್ಪನವರು ಅವರಿಗೆ ಪತ್ರ ಬರೆದು ಎಚ್ಚರಿಸಿದಂತೆ ನನ್ನ ಗುರು MM ಕಲಬುರ್ಗಿ ಅವರು ನನ್ನ ಕನಸಿನಲ್ಲಿ ಬಂದು ಗ್ರಂಥ ಪ್ರಕಟಣೆಯತ್ತ ನನ್ನ ಲಕ್ಷ್ಯ ಸೆಳೆದರು. ತುಂಬಾ ಕಷ್ಟಪಟ್ಟು ಅವರು ಸಿದ್ಧಪಡಿಸಿ ಕೊಟ್ಟಿದ್ದ ಗ್ರಂಥ ಪ್ರಕಟಣಾ ಯೋಜನೆ ಅನುಷ್ಠಾನಕ್ಕೆ ಮುಂದಾದರು. ಲಿಂಗಾಯತ ಪುಣ್ಯ ಪುರುಷರ ಸಾಹಿತ್ಯ ರತ್ನಮಾಲೆಯ ಮೊದಲ ಪುಸ್ತಕ ಡೆಪ್ಯೂಟಿ ಚನ್ನಬಸಪ್ಪನವರು. ಇದನ್ನು ಶ್ರೀ ಮಗು ಹಂದ್ರಾಳ್ ಅವರು ರಚಿಸಿಕೊಟ್ಟರು. ಅದನ್ನು ಬಿಡುಗಡೆ ಮಾಡಿದ ನಂತರ ಪ್ರತಿ ತಿಂಗಳಿಗೆ ಒಂದರಂತೆ ಈ ಮಾಲೆಯ ಪುಸ್ತಕಗಳ ಮುದ್ರಣ ಪೂರೈಸುತ್ತಾ ನಡೆದೆವು. 1970-80ರ ದಶಕದಲ್ಲಿ 100 ಪುಟಗಳ ಪುಸ್ತಕದ 1,000 ಪ್ರತಿಗಳ ಮುದ್ರಣಕ್ಕೆ 15,000-18,000 ರೂಪಾಯಿ ವೆಚ್ಚ ತಗಲುತ್ತಿತ್ತು. ಈ ಕಾರ್ಯ ಗ್ರಂಥದಾನಿಗಳ ನೆರವಿನಿಂದಲೇ ಆಗಬೇಕು ಎಂಬುದು ಕಲಬುರ್ಗಿ ಗುರುಗಳ ಆಶಯವಾಗಿತ್ತು. ಆದರೆ ಆಗ ಅಷ್ಟು ದೊಡ್ಡ ಮೊತ್ತದ ದಾನಿಗಳು ಸಿಗುವುದು ದುರ್ಲಭವೇ ಆಗಿತ್ತು. ಆದ್ದರಿಂದ ಕಂತಿ ಭಿಕ್ಷೆಗೆ ಹೋಗುವ ವಟುಗಳು ಹಾಗೂ ವಿದ್ಯಾರ್ಥಿಗಳಿಗೆ ರೊಟ್ಟಿ ನೀಡುವ ಬದಲು ಕೈಲಾದಷ್ಟು ಗ್ರಂಥ ಪ್ರಕಟಣೆಗೆ ಧನ ಸಹಾಯ ನೀಡುವಂತೆ ಕೋರಿ ಎಂದು ಹೇಳಿದವು. ಈ ಧನ ಸಹಾಯ 2 ಪೈಸೆಗಳಿಂದ ಗರಿಷ್ಠ 20 ಪೈಸೆ ಮಾತ್ರ ಇರಲಿ ಎಂದು ಹೇಳಿ ಕಳಿಸಿದ್ದೆವು. ಕೆಲವರು ಸಂತೋಷದಿಂದ ನೀಡಿದರೆ ಮತ್ತೆ ಕೆಲವರು ಶಪಿಸುತ್ತಾ 2, 5, 10 ಪೈಸೆ ಮಾತ್ರ ಕೊಡುತ್ತಿದ್ದರು. ಎಲ್ಲ ಸೇರಿದರೂ ಗ್ರಂಥ ಪ್ರಕಟಣೆಯ ಒಟ್ಟು ವೆಚ್ಚದ ಅರ್ಧದಷ್ಟು ಆಗುತ್ತಿರಲಿಲ್ಲ. ಆರಂಭದಲ್ಲಿ ಗ್ರಂಥ ಪ್ರಕಟಣೆ ತುಂಬಾ ಉಪಯುಕ್ತ ಹಾಗೂ ಮಹತ್ವದ ಕಾರ್ಯವಾದದ್ದರಿಂದ
ಹೇಗೋ ಹೊಂದಿಸಿ ಪ್ರಕಟಿಸಲು ಆರಂಭಿಸಿದವು. ಅಷ್ಟೊತ್ತಿಗೆ ಶಿವಾನುಭವ ಕಾರ್ಯಕ್ರಮಗಳು ಜನಪ್ರಿಯವಾಗಿದ್ದವು. ಇದಕ್ಕೆ ವಿಷಯ ವೈವಿಧ್ಯತೆ ಮತ್ತು ಭಾಷಣಕಾರರ ಪ್ರತಿಭೆ ಕೂಡ ಕಾರಣವಾಗಿರುತ್ತಿತ್ತು. ಪ್ರೇಕ್ಷಕರಿಗೆ ಕೇಳುವುದರಲ್ಲಿ ಹೇಗೋ ಹಾಗೆ ಓದುವುದರಲ್ಲೂ ರುಚಿ ಹೆಚ್ಚಿತ್ತು. ಇನ್ನರ್ಧ ಪ್ರಕಟಣಾ ವೆಚ್ಚ ಈ ಮಾಲಿಕೆಯ ಪುಸ್ತಕಗಳ ಮಾರಾಟದಿಂದ ಬರತೊಡಗಿತು. ಲಾಭವೂ ಇಲ್ಲದ ನಷ್ಟವೂ ಇಲ್ಲದ ಈ ಯೋಜನೆಯ ಪುಸ್ತಕಗಳ ಬೆಲೆ 10 ರೂಪಾಯಿಗಳಿಂದ ಆರಂಭ ಆಗ್ತಾ ಇತ್ತು. ಪ್ರಕಟಣೆಯ ಕಾರ್ಯ ಮಾತ್ರವಲ್ಲ, ಅದರ ಪೂರ್ವದಲ್ಲಿ ಪುಣ್ಯ ಪುರುಷರ ಆಯ್ಕೆ, ಲೇಖಕರ ಆಯ್ಕೆ, ಅವರಿಗೆ ಪತ್ರದ ಮೂಲಕ ವಿಷಯ ತಿಳಿಸಿ ಅವರಿಂದ ಕ್ಷೇತ್ರ ಕಾರ್ಯ ಮಾಡಿಸಿ, ಒಂದು ವೇಳೆ ಅವರಿಂದ ಅದು ಸಾಧ್ಯವಿರದಿದ್ದರೆ ನಾವೇ ಮಾಹಿತಿ ಒದಗಿಸಿ ಮತ್ತೆ ಮತ್ತೆ ಸಂಪರ್ಕಿಸಿ ಹಸ್ತಪ್ರತಿ ಸಿದ್ಧಗೊಳಿಸುವವರೆಗಿನ ಮತ್ತು ಅದು ಬಂದ ನಂತರ ಅದನ್ನು ಓದಿ ಸಂಪಾದಿಸುವ ಕಾರ್ಯವಲ್ಲದೆ ಕರಡು ತಿದ್ದಿಕೊಡುವ ಕಾರ್ಯವನ್ನು ನಮ್ಮ ಬಿಡುವಿರದ ಕಾರ್ಯಭಾರದ ನಡುವೆಯೂ ನಾವು ಮತ್ತು ತಮ್ಮ ಬಿಡುವಿರದ ಕಾರ್ಯಭಾರದ ನಡುವೆಯೂ ಡಾಕ್ಟರ್ ಕಲಬುರ್ಗಿ ಅವರು ಮಾಡಿಕೊಡುತ್ತಿದ್ದರು. ಅಂದರೆ ಈ ಕಾರ್ಯದಲ್ಲಿ ಅವರು ಎಷ್ಟರ ಮಟ್ಟಿಗೆ ತೊಡಗಿಕೊಂಡಿದ್ದರು ಎಂಬುದರ ಅರಿವಾಗುತ್ತದೆ. ಕಾಯಕ ಪ್ರಜ್ಞೆ ಮತ್ತು ಕಾಯಕ ನಿಷ್ಠೆಯ ನಿಟ್ಟಿನಲ್ಲಿ ಅವರಿಗೆ ಅವರೇ ಸಾಟಿ. ನಾವು ಆಯ್ಕೆ ಮಾಡಿದ ಚಾರಿತ್ರಿಕ ಪುಣ್ಯ ಪುರುಷರ ಪಟ್ಟಿಯಲ್ಲಿ ಅಖಂಡ ಕರ್ನಾಟಕ ಹಾಗೂ ಹೊರನಾಡಿನ ಲಿಂಗಾಯತ ಸಾಧಕರು ಸೇರಿದ್ದರು. ಡೆಪ್ಯೂಟಿ ಚನ್ನಬಸಪ್ಪ, ಸಿರಸಂಗಿ ಲಿಂಗರಾಜರು, ವಾರದ ಮಲ್ಲಪ್ಪ, ಜಯದೇವಿ ತಾಯಿ ಲಿಗಾಡೆ, ಹೋಗು ಹೊಳಕಟ್ಟಿ, ಕೆಪಿ ಪುಟ್ಟಣ್ಣ ಚಟ್ಟಿ, ಶೆಟ್ಟಿ ಅನ್ನೋದಕ್ಕೇನೆ ಅಲ್ಲಿ ಚಟ್ಟಿ ಅಂತಿದ್ರು, ಅರಟಾಳ ರುದ್ರಗೌಡ, ಡಿ.ಸಿ. ಪಾವಟೆ, ಸರ್ ಸಿದ್ದಪ್ಪ ಕಂಬಳಿ, ಅಣ್ಣಾರಾವ್ ಗಣಮುಖಿ, ಎಂ.ಪಿ. ಪಾಟೀಲ್, ಹಳ್ಳಿಕೇರಿ ಗುದ್ಲಪ್ಪ, ಸುಗಂಧಿ ಮುರಿಯಪ್ಪ, ಮಧುರು ಚೆನ್ನರು, ಗುಬ್ಬಿ ವೀರಣ್ಣನವರು, ಶ್ರೀ ದಂಡಾವತಿ ಮಠ್, ಇಂಥ ಕವಿ ಕಲಾವಿದರು, ಭೂಮರೆಡ್ಡಿ ಬಸಪ್ಪ, ಹರ್ಡೇಕರ್ ಮಂಜಪ್ಪ ಅವರಂತಹ ಸಮಾಜ ಸೇವಾ ದುರಂಧರರು, ಹಾನಗಲ್ ಕುಮಾರಸ್ವಾಮಿಗಳು, ಮೃತ್ಯುಂಜಯ ಸ್ವಾಮಿಗಳಂತಹ ಧರ್ಮಗುರುಗಳು, ಹೀಗೆ ಎಲ್ಲ ಕ್ಷೇತ್ರ ಎಲ್ಲ ಪ್ರದೇಶಗಳಿಗೂ ಸೇರಿದ ಘಟಾನುಘಟಿಗಳಿದ್ದರು. ಹಾಗೆ ಇವರ ಕುರಿತು ಬರೆದುಕೊಟ್ಟ ಲೇಖಕರೇನು ಕಡಿಮೆ ಸಾಧನೆ ಮಾಡಿದವರಿರಲಿಲ್ಲ. ಡಾಕ್ಟರ್ ದೇ ಜವರೇಗೌಡ, ಪ್ರೊಫೆಸರ್ ಸ ಮಾಳವಾಡ್, ಶಾಂತಾದೇವಿ ಮಾಳವಾಡ್, ಡಾಕ್ಟರ್ ಆರ್.ಸಿ. ಹಿರೇಮಠ್, ಸಿದ್ದಯ್ಯ ಪುರಾಣಿ, ಎಚ್. ದೇವೀರಪ್ಪ, ಜಯಚನಿ, ಪಾಟೀಲ್ ಪುಟ್ಟಪ್ಪ, ಜೋಳದ ರಾಶಿ ದೊಡ್ಡನಗೌಡ, ಸಿಂಪಿ ಲಿಂಗಣ್ಣ, ವೀರಣ್ಣ ರಾಜೂರ್, ಜಿ.ಬಿ. ವಿಸಾಜಿ, ಎಂ.ಜಿ. ನಂಜುಂಡರಾಧ್ಯ, ಎಂ.ಜಿ. ಹಂದ್ರಾಳ್, ಸಾಶಿ ಮರುಳಯ್ಯ, ಡಾಕ್ಟರ್ ಎಂ.ಜಿ. ಬಿರಾದಾರ್, ಸೂರ್ಯನಾಥ್ ಕಾಮತ್, ಇಂಥ ಮಹಾನ್ ಲೇಖಕರು ಸೇರಿದ್ದರು. ಇದರಿಂದ ಡಾಕ್ಟರ್ ಎಂ.ಎಂ. ಕಲಬುರ್ಗಿ ಅವರ ಸಂಪರ್ಕ ಜಾಲ ಅದೆಷ್ಟು ವಿಸ್ತಾರವಾಗಿತ್ತು ಎಂದು ತಿಳಿದು ಬರುತ್ತದೆ. ಸಂವಹನ ವ್ಯವಸ್ಥೆ ಸುಲಭವಾಗಿಲ್ಲದ ಆ ಕಾಲದಲ್ಲಿ ಇವರನ್ನೆಲ್ಲ ಪತ್ರ ಮುಖೇನ ಸಂಪರ್ಕಿಸಿ ನೆನಪೋಲೆ ಬರೆದು ಹಸ್ತಪ್ರತಿ ಬರೆಸಿಕೊಳ್ಳುತ್ತಿದ್ದ ಎಂ.ಎಂ. ಕಲಬುರ್ಗಿ ಗುರುಗಳ ಸಾಧನೆ ಸಂಶೋಧನೆಗಿಂತಲೂ ಕಷ್ಟಕರವಾಗಿರುತ್ತಿತ್ತು. ಈಗ ಲೇಖಕರಾಗಿ ನಮ್ಮೊಂದಿಗೆ ಸಹಕರಿಸಿದ ಹಲವರು ಮುಂದೆ ಪುಣ್ಯ ಪುರುಷರ ಸಾಹಿತ್ಯ ರತ್ನ ಮಾಲೆಯಲ್ಲಿ ಸೇರಿದವು. ಇದರ ಅರ್ಥ ಬರಹ ಕೇವಲ ಅಕ್ಷರ ಮೂಡಿಸುವುದಲ್ಲ, ಅಕ್ಷರವಾಗಿ ಉಳಿಯುವಂತಹ ಸಾಧನೆ ಅಥವಾ ತ್ಯಾಗ ಮಾಡುವುದರಿಂದ ಮಾತ್ರ ಸಾಧ್ಯವಾಗುವಂತಹದ್ದು ಎಂಬುದಾಗಿದೆ. ಬರೆ ಕೊಳ್ಳದೆ ಬರೆಹದ ವಸ್ತುವಾದವರಿಗೆ ಏನು ಬೆಲೆ? ನಾನು ಕಾದಂಬರಿಯ ಬರಹದ ಸಂದರ್ಭದಲ್ಲಿ ಇಂಥ ಕೆಲವು ದರ್ಶನದ ನುಡಿಗಳನ್ನ ಸೇರಿಸುವಂತ ಪ್ರಯತ್ನ ಮಾಡಿದ್ದೇನೆ. ಬರೆ ಕೊಳ್ಳದೆ ಅಂದ್ರೆ ಬರೆ ಆಘಾತ ಅನುಭವಿಸದೆ ಮಹಾನ್ ಅನಿಸ್ಕೊಳ್ಳೋದು ಸಾಧ್ಯ ಇಲ್ಲ ಅನ್ನೋದು. ಅದಕ್ಕೆ ಬರೆ ಕೊಳ್ಳದೆ ಬರೆಹದ ವಸ್ತು ಆದವರಿಗೆ ಏನು ಬೆಲೆ? ಧರ್ಮಗುರುವಿನ ಕಾರ್ಯ ಕೇವಲ ಆಶೀರ್ವಾದ ಮತ್ತು ಆಶೀರ್ವಚನ ನೀಡಿ ಕೈ ತೊಳೆದುಕೊಳ್ಳುವುದಲ್ಲ, ಭಕ್ತರ ಸರ್ವಾಂಗೀಣ ಪ್ರಗತಿಯ ಮತ್ತು ಅವರ ಬದುಕು ಹಸನಾಗಿಡುವ ಹಲವು ಯೋಜನೆಗಳ ಕನಸು ಕಂಡು ಅವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಇಡೀ ಸಮುದಾಯವನ್ನು ತೊಡಗಿಸಿ ಮುನ್ನಡೆಸುವುದು ಆಗಿದೆ. ಈ ಕರ್ಮ ಇದೆಲ್ಲ ನಮಗೆ ಹೇಳುವುದು ನಮ್ಮ ಧರ್ಮ.
ಕೇಳುವುದು ಬಿಡುವುದು ಅವರ ಕರ್ಮ ಎನ್ನುವ ಜಾಯಮಾನ ನನ್ನದು ಅಲ್ಲವಾದ್ದರಿಂದ ನಿದ್ದೆಗೆಟ್ಟು ಅವರಿಗಾಗಿ ಯೋಜನೆಗಳನ್ನು ರೂಪಿಸಿ ಕಷ್ಟಪಟ್ಟು ಅವರನ್ನೆಲ್ಲ ಸಂಘಟಿಸಿದ್ದರಿಂದ ಸತ್ಕಾರ್ಯಗಳನ್ನು ಮಾಡಿಸಲು ಮುಂದಾದೆ. ಅವರಲ್ಲಿ ಬೇರೂರಿದ್ದ ಮೂಢನಂಬಿಕೆ ಕಂದಾಚಾರಗಳನ್ನು ನಿಷ್ಠುರವಾಗಿ ಖಂಡಿಸುವ ಮೂಲಕ ದೂರ ಮಾಡಿದೆ. ಧರ್ಮ, ದೇವರು, ಅಧ್ಯಾತ್ಮದ ಹೆಸರಿನಲ್ಲಿ ಕಲ್ಪಿತ ಮತ್ತು ಹುಸಿ ಪವಾಡಗಳ ಕಥೆಗಳನ್ನು ಸೃಷ್ಟಿಸಿ ಭಕ್ತರೊಳಗೆ ಭಯ ಹುಟ್ಟಿಸಿ ಅವರ ಶೋಷಣೆ ಮಾಡುತ್ತಾ ಬಂದ ವೈದಿಕ ವ್ಯವಸ್ಥೆಯನ್ನು ಖಂಡಿಸಿ ಶಿವಾನುಭವ ವೇದಿಕೆಯ ಮೂಲಕ ಹೊಸ ಜಾಗೃತ ಸಮಾಜ ನಿರ್ಮಿಸುವ ಸಂಕಲ್ಪ ಮಾಡಿದೆ. ಈ ವಿವರಣೆ ತಮಗೂ ಕೂಡ ಸತ್ಯ ಅನಿಸಬಹುದು. ಬಸವ ತತ್ವಗಳನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡುವಂತಹ ಯಾವುದೇ ಮಠ ಕೂಡ ಕಂದಾಚಾರ, ಮೂಢನಂಬಿಕೆ, ಈ ತಾಯ್ತ ಕಟ್ಟೋದು, ಖರೀದಾರ ಕಟ್ಟೋದು ಇಂಥದ್ದನ್ನ ಮಾಡೋದಿಲ್ಲ. ಅಂತದನ್ನ ಮಾಡುವಾಗಲೂ ಕೂಡ ಕೆಲವರಿಗೆ ಅಳಕ ಇರ್ತಿತ್ತು. ಆದ್ರೆ ಹೆಚ್ಚು ಭಕ್ತರು ಬರ್ಲಿ ಅನ್ನೋ ಕಾರಣಕ್ಕಾಗಿ ಅವರು ಆತ್ಮವಂಚನೆ ಮಾಡಿಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾವ ಕಾರಣಕ್ಕೂ ಈ ಕಾರ್ಯ ಮಾಡಬಾರ್ದು ಅಂತ ಸಂಕಲ್ಪ ಮಾಡಿದ್ದರಿಂದ ಅವರು ಅದಕ್ಕೆ ಆಸ್ಪದ ಕೊಡ್ಲಿಲ್ಲ. ಲಿಂಗಾಯತ ಪುಣ್ಯ ಪುರುಷರ ಸಾಹಿತ್ಯ ರತ್ನಮಾಲೆಯ ಜೊತೆಗೆ ಲಿಂಗಾಯತ ಪ್ರಾಚೀನ ಸಾಹಿತ್ಯ ರತ್ನಮಾಲೆ, ಲಿಂಗಾಯತ ನೂತನ ಸಾಹಿತ್ಯ ರತ್ನಮಾಲೆ, ಲಿಂಗಾಯತ ಅನುವಾದ ಸಾಹಿತ್ಯ ರತ್ನಮಾಲೆ, ಲಿಂಗಾಯತ ಅಪ್ರಕಟಿತ ಗ್ರಂಥ ಪ್ರಕಟಣೆ ಯೋಜನೆ ಇವೆಲ್ಲ ಆರಂಭಿಸಿ ಬಿಡುವಿರದೆ ದುಡಿದೆವು. ಇದೆಲ್ಲ ನನ್ನಿಂದ ಆಯಿತು ಎಂದು ಹೇಳುವುದು ಅಹಂಕಾರದ ಮಾತಾದಿತ್ತು. ಇದರ ಬೆನ್ನ ಹಿಂದಿನ ಬೆಳಕು ಕಲಬುರಗಿ ಗುರುಗಳಾದರೆ ಕಣ್ಣ ಮುಂದಿನ ದೇವಟಿಗೆ ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ತಂಡ ಎಂದು ಹೇಳಬೇಕು. ಮನಸ್ಸಿದ್ದಲ್ಲಿ ಮಾರ್ಗವಿದೆ ಎಂಬುದಕ್ಕೆ ನಮ್ಮ ಈ ಸಾಧನೆಗಳೇ ಸಾಕ್ಷಿಯಾಗಿವೆ. ಆತ್ಮಮುಖಿಯಾಗದೆ ಸಮಾಜಮುಖಿಯಾಗ ಬಯಸಿದ ನನ್ನೊಳಗೆ ಹಲವು ಕನಸುಗಳು ನನಸಾಗಲು ಹಾತೊರೆಯುತ್ತಿದ್ದವು. ಇದರಲ್ಲಿ ಗ್ರಾಮೀಣ ಭಾಗದ ಸಾಕ್ಷರತೆಯನ್ನು ಹೆಚ್ಚಿಸುವುದು ಮತ್ತು ಅವರಿಗೆ ಆರ್ಥಿಕ ಸ್ವಾವಲಂಬನೆ ತಂದು ಕೊಡುವುದು ಆಗಿತ್ತು. ಇದಕ್ಕೆ ನಾವೇನು ಮಾಡಬಹುದು ಎಂದು ಆಲೋಚಿಸುತ್ತಾ ಕುಳಿತಿದ್ದೆ. ಆಗ ಅಲ್ಲಿಗೆ ನಮ್ಮ ಆಡಳಿತಾಧಿಕಾರಿ ಬಂದರು. ಯಾಕ್ರಿ ಬುದ್ಧಿ ಬಹಳ ಗಂಭೀರಾಗಿ ಕುಂತೀರಿ, ಏನಾತ್ರಿ ಎಂದು ಕೇಳಿದರು. ಯಾಕಿರ್ಬೋದು ಅಂತ ನೀವ್ ಹೇಳ್ರಿ ನೋಡೋಣ. ನಿಮ್ ತಲೆಯಾಗ ಏನ್ ಒಂದ ಎರಡು ವಿಚಾರ ಇರ್ತಾವೇನ್ರಿ? ಸಾವಿರ ಕನಸುಗಳ ಕಣಜ ನಿಮ್ ಮನಸ್ಸು. ಈಗ ಯಾವ ವಿಚಾರ ನಿಮ್ ತಲೆ ಕೆಡಿಸೈತಿ ಅಂತ ನಾ ಹೆಂಗ್ ಹೇಳಿ? ಶಿಕ್ಷಣದ ಬಗ್ಗೆ ಏನ್ ಅನಿಸ್ತದ ನಿಮ್ಗ? ನಮ್ಮ ಹಳ್ಳಿಗಳೊಳಗ 150ರಷ್ಟು ಹುಡುಗರು 5ನೇ ಇಲ್ಲ 7ನೇ ತನಕ ಕಲ್ತು ಶಾಲಿ ಬಿಟ್ಟು ಬಿಡ್ತಾರೆ. ಮತ್ ಬಹಳಷ್ಟು ಬಡವರು ಮಕ್ಕಳು ಶಾಲಿ ಕಟ್ಟಿನೇ ಹತ್ತುದಿಲ್ಲ. ಮತ್ ಅಂತವ್ರ ಭವಿಷ್ಯ ಹಾಳಾಗುದಿಲ್ಲೇನು? ಆಗುದೇನ್ ಬತ್ರಿ, ಆಗಿ ಹೋಗೈತಿ. ಅಂತ ಒಬ್ಬೊಬ್ಬರ ಮೇಲೆ ಇಡೀ ಕುಟುಂಬ ಅವಲಂಬಿತ ಆಗಿದ್ರ ಆ ಕುಟುಂಬದ ಬವಣೆ ಎಂಥದ್ದಾಗಿರಬಹುದು ಅಂತ ನೆನೆಸ್ಕೊಂಡ್ರ ಬೇಜಾರಾಕೈತಿ. ಅದಕ್ಕ ಏನ್ ಮಾಡೋದು ಹೇಳ್ರಿ ಬುದ್ಧಿ? ಏನಿಲ್ಲ, ಬಡವರ ಮಕ್ಕಳಿಗೂ ಹೈಸ್ಕೂಲು, ಕಾಲೇಜು, ವೃತ್ತಿ ಶಿಕ್ಷಣ ಸುಲಭ ಅಂದ್ರೆ ಏನ್ ಮಾಡ್ಬೇಕು ಅಂತ. ಏನಿಲ್ಲ, ನಮ್ಮ ಮಠದಿಂದ ಗ್ರಾಮೀಣ ಭಾಗದೊಳಗ ಶಿಕ್ಷಣ ಸಂಸ್ಥೆಗಳನ್ನ ತೆಗಿಬೇಕು. ವಿಶೇಷವಾಗಿ ಹಳ್ಳಿ ಮಕ್ಕಳಿಗೆ ಬೇಗ ಉದ್ಯೋಗ ಒದಗಿಸೋ ITI ಡಿಪ್ಲೊಮಾ ಕಾಲೇಜುಗಳನ್ನ ತೆಗಿಬೇಕು ಅಂತ ಅನಿಸ್ತದೆ. ಇದೆಲ್ಲ ಒಳ್ಳೆ ವಿಚಾರ. ಆದ್ರೆ ಇದು ಬಹಳಷ್ಟು ಖರ್ಚಿನ ವ್ಯವಹಾರ. ಇದನ್ನ ಹೆಂಗ ನಿಭಾಯಿಸುದ್ರಿ ಬುದ್ಧಿ? ಹೆಂಗ್ ಮಾಡೋದು ಅಂತ ಕಾಲ ಕಳ್ಕೊಂಡ್ ಕುಂತ್ರೆ ಏನಾಗ್ತದ? ಸಂಕಲ್ಪ ಇದ್ರ ಸಿದ್ಧಿ ತಾನಾಗೆ ನಮ್ಮನ್ನ ಹುಡುಕೊಂಡು ಬರ್ತದ. ಬಹಳ ಒಳ್ಳೆ ವಿಚಾರ ರೀ ಬುದ್ಧಿ. ಇದಕ್ಕ ಮಠದ ಭಕ್ತರು ಒಂದು ಸಭಾ ಕರೆದು ಅವ್ರ ಸಲಹಾ ತಗೊಂಡು ಅದಕ್ಕ ಮತ್ತ ವೇಳೆ ಹಾಳು ಮಾಡೋದೇನ್? ಒಳ್ಳೆ ಕೆಲಸ ಎಷ್ಟು ಬೇಗ ಆರಂಭ ಮಾಡ್ತೀವಿ ಅಷ್ಟು ಒಳ್ಳೇದು. ಅಷ್ಟ್ ಮಾಡ್ರಿ. ಆಯ್ತ್ರಿ ಬುದ್ಧಿ, ಹಾಗೆ ಮಾಡೋಣ. ಇಲ್ಲಿಗೆ 26ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. ಅಂದ್ರೆ ಇಲ್ಲಿ ಒಂದು ಗುಣ, ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವ್ರದ್ದು ಒಂದು ಗುಣ ಏನು ಗೊತ್ತಾಗ್ತಿತ್ತು ಅಂದ್ರೆ,
ಹಿ ವಾಸ್ ಕ್ವಿಕ್ ಇನ್ ಡಿಸಿಷನ್ ಮೇಕಿಂಗ್ ಅಂತ. ನಿರ್ಣಯಗಳನ್ನು ತಗೊಳ್ಳೋದ್ರೊಳಗ ಅವರು ಹಿಂಜರಿತಿದ್ದಿಲ್ಲ, ಮತ್ತೆ ಸಮಯ ವ್ಯರ್ಥ ಮಾಡ್ತಾ ಇರ್ಲಿಲ್ಲ. ಯಾವುದು ಒಳ್ಳೆಯದು ಅಂತ ಅವ್ರಿಗೆ ಅನಿಸ್ತಿತ್ತು ಅದನ್ನ ಬೇಗ ಕಾರ್ಯರೂಪಕ್ಕೆ ತರುವಂತ ಕೆಲಸ ಅವರು ಮಾಡ್ತಾ ಇದ್ರು. ಅದಕ್ಕೆ ಭಕ್ತರು ಮಠ ಜೀರ್ಣೋದ್ಧಾರ ಮಾಡ್ರಿ, ಅಲ್ಲಿಗೆ ಒಂದು ಕಮಾನು ಕಟ್ಟಿಸ್ರಿ, ಇಲ್ಲ ಗುಡಿ ಕಟ್ಟಿಸ್ರಿ ಅಂತ ಬರುವಂತ ಭಕ್ತರಿಗೆ ಅದು ಸ್ಥಾವರ. ಆದ್ರೆ ಬಡವ ಮಕ್ಕಳಿಗೆ ಸುಲಭವಾಗಿ ವಿದ್ಯೆ ಸಿಗಬೇಕು ಅನ್ನೋದು ಜಂಗಮ. ಇಂಥ ಜಂಗಮ ಕಾರ್ಯವನ್ನ ಮಾಡೋಣ ಅಂತ ಹೇಳಿ ತಮ್ಮ ಭಕ್ತರನ್ನು ಮತ್ತು ತಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿಯನ್ನ ಪ್ರೇರೇಪಿಸಿ ಒಳ್ಳೆಯ ಕಾರ್ಯವನ್ನ ಅವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಮುಂದಿನ ಅಧ್ಯಾಯ 27 ಯುವ ಶಕ್ತಿಯತ್ತ ನಮ್ಮ ಚಿತ್ತ ಅಂತ. ಯೂತ್ ಆರ್ ದ ಸಾಲ್ಟ್ ಆಫ್ ದ ನೇಷನ್ ಅಂತ ಒಂದು ಗಾದೆ ಮಾತದೆ. ಮುಳುಕೂರು ಗುರುಗಳು ಉಪ್ಪು ತಪ್ಪು ಅಂತ ಹೇಳಿದ್ರಲ್ಲ, ಆದ್ರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅನ್ನುವಂತಹ ಮಾತಿನ ಆಧಾರದ ಮೇಲೆ ಈ ಸಾಲ್ಟ್ ಆಫ್ ದ ನೇಷನ್ ಅಂತ. ಅಂದ್ರೆ ಉಪ್ಪು ಎಷ್ಟು ಬೇಕು ಅಷ್ಟು ಅದನ್ನ ಬಳಸ್ಬೇಕು, ಅದೆಂತ ಉಪ್ಪು ಬಳಸ್ಬೇಕು ಅಂತ ಅನ್ನೋದು ಕೂಡ ಅವರು ಹೇಳಿದ್ರಲ್ಲ. ಹಂಗೆ ಯುವ ಶಕ್ತಿಗೆ ನಾವು ಹೆಚ್ಚು ಅವಕಾಶ ಕೊಡ್ಬೇಕು ಅಂತ ಅವರು ಸಂಕಲ್ಪ ಮಾಡಿದ್ರಿಂದ ಅವರು ಮಾಡುವ ಮುಂದಿನ ಕಾರ್ಯಗಳಲ್ಲಿ ಯುವಕರ ಸಹಯೋಗ ಎಷ್ಟಿತ್ತು ಏನಿತ್ತು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯುವ ಶಕ್ತಿ ಶಿವಶಕ್ತಿ, ಅದು ಮಂಗಳಕಾರಿಯೂ ಹೌದು. ಯುವಕರನ್ನು ನಂಬಿದ ದೇಶ ಅಥವಾ ಸಂಸ್ಥೆ ಎಂದಿಗೂ ದುರ್ಬಲವಾಗದು. ಇದು ಸ್ವಾಮಿ ವಿವೇಕಾನಂದರ ಮಾತು. ಆ ಮಾತು ನನಗೆ ಸ್ಫೂರ್ತಿದಾಯಕವಾಗಿತ್ತು. ಬೇರೆ ಬೇರೆ ಹಂತಗಳಲ್ಲಿ ನನ್ನೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಿದ್ದ ಯುವಕರನ್ನು ಸೂಕ್ಷ್ಮವಾಗಿ ಗಮನಿಸತೊಡಗಿದೆ. ಯೌವನವನ್ನು ಅಳೆಯಲು ವಯಸ್ಸೇ ಮಾನದಂಡವಲ್ಲ, ಉತ್ಸಾಹ ಮತ್ತು ಇಚ್ಛಾಶಕ್ತಿಗಳೇ ನಿಜವಾದ ಮಾನದಂಡಗಳು. ಈ ಮಾನದಂಡದಿಂದ ತೂಗಿ ನೋಡಿದಾಗ ನಾನು ಈಶಣ್ಣ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ವಿಶ್ವನಾಥ್ ಬುಳ್ಳ ಅವರ ಹೆಸರು ಮೊದಲು ನೆನಪಾಗುತ್ತದೆ. ಪ್ರಗತಿಶೀಲ ಯುವಕ ಸಂಘದ ಸದಸ್ಯರಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲರು. ನಾನು ಗದಗಿನ ಮಠಕ್ಕೆ ಬರಲೇಬೇಕು ಎಂದು ತುಂಬಾ ಕರುಳಿಗೆ ಹಚ್ಚಿಕೊಂಡು ಪ್ರಯತ್ನಿಸಿದವರಲ್ಲಿ ಈ ವಿಶ್ವನಾಥ್ ಬುಳ್ಳ ಅವರು ಒಬ್ಬರಾಗಿದ್ರು. ಕೃಷಿ ಪದವೀಧರರಾಗಿ ಹೊರದೇಶಕ್ಕೆ ಹೋಗಿ ಕೃಷಿ ವ್ಯಾಸಂಗದಲ್ಲಿ ಉನ್ನತ ಪದವಿ ಪಡೆದುಕೊಂಡು ಬಂದಿದ್ದರು. ಅತ್ಯಂತ ವಿನಯವಂತ ಈ ವಿಶ್ವನಾಥ 1974ರಲ್ಲಿ ನಮ್ಮ ಪಟ್ಟಾಭಿಷೇಕವಾದ ನಂತರ ಪ್ರಮುಖ ಭಕ್ತರ ಮನೆಗಳಿಗೆ, ಶಾಖಾ ಮಠಗಳಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲದರ ಸ್ಪಷ್ಟ ಚಿತ್ರಣ ನೀಡುತ್ತಿದ್ದರು. ಹಲವು ವರ್ಷಗಳ ಕಾಲ ನನ್ನ ಚಿತ್ರಾಸನ ಅವರ ಕೈಯಲ್ಲೇ ಇರುತ್ತಿತ್ತು. ಎಲ್ಲರೆದುರು ನನ್ನನ್ನು ಗುರು ಎನ್ನದೆ ಗುರುತಾಯಿ ಎಂದೇ ಬಾಯಿ ತುಂಬಾ ಹೊಗಳುತ್ತಿದ್ದರು. ಗುರುತಾಯಿ ಅಂದ್ರೆ ಮಾತೃ ಹೃದಯಿ ಅನ್ನೋ ಅರ್ಥ ಇಲ್ಲಿ. ವಿಶ್ವನಾಥ್ ಬುಳ್ಳ ಅವರು ಇವರನ್ನ ಗುರು ತಾಯಿ ಅಂತಾನೆ ಸಂಬೋಧನೆ ಮಾಡ್ತಾ ಇದ್ರು ಅಂತ. ನನಗೂ ಅವರ ಮೇಲೆ ಅಷ್ಟೇ ಅಕ್ಕರತೆ, ಅಗಾಧ ವಾತ್ಸಲ್ಯ. ನಿಜ ಹೇಳ್ಬೇಕಂದ್ರೆ ನನಗೆ ದೀಕ್ಷೆ ಹಾಗೂ ಸಮಾಜ ಸೇವಾ ದೀಕ್ಷೆ ನೀಡಿದ ಗುರುಗಳು ಯಾರೇ ಇರಲಿ, ಬುಳ್ಳ ಈಶಣ್ಣನ ಮಾತು, ಸೂಚನೆ ಹಾಗೂ ಕಣ್ ಸನ್ನೆಗಳಿಂದ ನಾನು ನನ್ನ ಸನ್ಯಾಸವನ್ನು ಗಟ್ಟಿಗೊಳಿಸಿಕೊಂಡೆ ಎಂದು ಹೇಳಲು ಸ್ವಲ್ಪವೂ ಸಂಕೋಚವೆನಿಸುವುದಿಲ್ಲ. ಇಷ್ಟೊಂದು ಪ್ರೀತಿ, ಪರಸ್ಪರ ಅವಲಂಬನ ನಮ್ಮದಾಗಿತ್ತು. ಡಾಕ್ಟರ್ MM ಕಲಬುರ್ಗಿ ನಮ್ಮ ಶ್ರೀಮಠದ ಶಾಸಕಾಂಗವಾಗಿದ್ದರೆ, ವಿಶ್ವನಾಥ ಬುಳ್ಳ ಕಾರ್ಯಾಂಗವಾಗಿ ಮಠವನ್ನು ಮುನ್ನಡೆಸಿದರು. ಇವರ ಕಾರ್ಯಭಾರ ಹಾಗೂ ರಾಯಭಾರದಿಂದಾಗಿ ಮಠದ ಬಗ್ಗೆ ಭಕ್ತರ ಸದಾಶಯ ಶ್ರದ್ಧೆ ಹೆಚ್ಚಿತು. ಮಠೀಯ ವ್ಯವಸ್ಥೆಗೆ ಭಕ್ತರ ಶ್ರದ್ಧೆ ಮತ್ತು ಔದಾರ್ಯವೇ ಮೂಲಾಧಾರ. ಭಕ್ತರು ದಣಿದರೆ ಈ ವ್ಯವಸ್ಥೆಯೇ ಕುಸಿದು ಬೀಳುತ್ತದೆ. ಅವರಿಂದ ಅಪೇಕ್ಷಿತ ನೆರವು ಹಾಗೂ ಸಹಕಾರ ದೊರೆತರೆ ಮಠದ ಕೀರ್ತಿಯನ್ನು ಶೂನ್ಯದಿಂದ ಶಿಖರಕ್ಕೆ ಏರಿಸಬಹುದು ಎಂದು ತೋರಿಸಿಕೊಟ್ಟವರು ವಿಶ್ವನಾಥ ಬುಳ್ಳ. ತುಂಬಾ ಮಧುರವಾದ ಬಾಂಧವ್ಯ ನಮ್ಮ ಹಾಗೂ ಭಕ್ತರ ನಡುವೆ. ಇದಕ್ಕೆ ಕೊಂಡಿಯಾಗಿ ಕಾರ್ಯ ಮಾಡಿದ ಮುಂಚೂಣಿ ಕಾರ್ಯಕರ್ತರೇ ಮಠದ ನಿಜವಾದ ಆಸ್ತಿಯಾಗಿದ್ದರು.
ವ್ಯವಸ್ಥೆ ಒಂದು ಮಹಾಸಾಗರ. ಅಲೆಗಳು ಬಾಹ್ಯ ಸ್ವರೂಪವನ್ನು ತೋರಿಸಬಹುದೇ ವಿನಃ ಒಳಗಿನ ವಿಪ್ಲವವನ್ನಲ್ಲ. ಕ್ರಿಯಾಶೀಲ ಕಾರ್ಯಕರ್ತರಿಗೆ ಪ್ರತಿಷ್ಠೆ ಅರ್ಬುದವಾಗಿ ಕಾಡುತ್ತದೆ. ಅಪೇಕ್ಷಿತ ಗೌರವ ಸಿಗುತ್ತಿಲ್ಲ ಎನ್ನಿಸಿದಾಗ ಈ ರೋಗ ಉಲ್ಬಣವಾಗುತ್ತದೆ. ಇಂಥ ಭಾವ ಒಬ್ಬರಲ್ಲಿ ತಲೆದೋರಿದರೂ ಇಡೀ ವ್ಯವಸ್ಥೆಯ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮ ಬೀರುತ್ತದೆ. ಅಂತ ಒಬ್ಬರನ್ನು ಸಮಾಧಾನಪಡಿಸಲು ಹೋದರೆ ಇನ್ನೆಷ್ಟೋ ಜನರಿಗೆ ಅಸಮಾಧಾನ. ಯಾವುದೂ ಕ್ರಿಯಾಶೀಲತೆಯ ಸ್ಥಿತಿ ತಲುಪುತ್ತದೆ. ಇಷ್ಟೊಂದು ಅವಲಂಬನ ಒಬ್ಬರ ಮೇಲೆ ಸರಿಯಲ್ಲ ಎಂದು ಅನ್ನಿಸಿದರೂ ಆ ಸಂಬಂಧ ಬಿಡಿಸಿಕೊಳ್ಳಲಾಗದಷ್ಟು ಗಟ್ಟಿಯಾಗಿ ಹೊಸೆದುಕೊಂಡು ಬಿಟ್ಟಿತ್ತು. ಸ್ವಾಮಿಯಾಗಿ ಸರ್ವ ಜನಪ್ರಿಯವಾಗಿರುವುದು ಎಂಥ ಕಷ್ಟದ ಕೆಲಸ. ಕೆಲವೊಮ್ಮೆ ಇದೊಂದು ಹರಸಾಹಸವೇ ಎನ್ನಿಸುತ್ತಿತ್ತು. ವ್ಯಕ್ತಿಗಿಂತ ದೈವ ಮುಖ್ಯ. ಭಕ್ತರ ಸದಾಶಯವೇ ಮಠದ ಸಂಪನ್ಮೂಲ. ವ್ಯಕ್ತಿಗಳ ಮೇಲಿನ ಅವಲಂಬನ ಕಡಿಮೆ ಮಾಡಿ ದೈವವನ್ನೇ ಅವಲಂಬಿಸುವುದು ಸೂಕ್ತ ಎನ್ನಿಸತೊಡಗಿತು. ಹೀಗಾಗಿ ಎಲ್ಲಕ್ಕೂ ಒಬ್ಬರನ್ನೇ ಅಪೇಕ್ಷಿಸುವ ಬದಲು ಒಂದೊಂದು ಕಾರ್ಯ ಅಥವಾ ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬಂದೆ. ಈ ಹಂತದಲ್ಲಿ ನನ್ನ ನೆರವಿಗೆ ಬಂದ ಯುವಕರಲ್ಲಿ ಶಿವಾನಂದ ಪಟ್ಟಣಶೆಟ್ಟಿ, ಶಿವನಗೌಡ ಗೌಡರ್, ಕಾಶಪ್ಪ ಮಂದಾಲಿ, ಜಿ.ವಿ. ಹಿರೇಮಠ್ ಪ್ರಮುಖರು. ಸಂಪರ್ಕ ಹೆಚ್ಚಿದಂತೆ ಸಂವಾದ ಮತ್ತು ಸಂವಹನವೂ ಹೆಚ್ಚುತ್ತದೆ. ಪ್ರಕಟಣೆಗಳು ಹೆಚ್ಚಿದಂತೆ ಓದುಗರು, ಲೇಖಕರು, ಗ್ರಂಥದಾನಿಗಳ ಸಂಪರ್ಕ ಹೆಚ್ಚುತ್ತಾ ಹೋಯಿತು. ನಿತ್ಯ ನೂರಾರು ಪತ್ರಗಳು, ಫೋನ್ ಕರೆಗಳು. ದಿನವಿಡೀ ತಮ್ಮ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುತ್ತಿದ್ದ ವಿಶ್ವನಾಥ್ ಬುಳ್ಳ ಸಾಯಂಕಾಲ ಬಂದು ಇವುಗಳ ಕಡೆಗೆ ಗಮನ ಹರಿಸುತ್ತಿದ್ದರಾದರೂ ನನ್ನ ಮೇಲೂ ಹೆಚ್ಚಿದ ಕಾರ್ಯಭಾರದ ಒತ್ತಡ ಒಬ್ಬ ಆಪ್ತ ಕಾರ್ಯದರ್ಶಿ ಅಗತ್ಯವನ್ನು ಮನಗಾಣಿಸಿತು. ಅನಿವಾರ್ಯವಾಗಿ ಶಿವಾನಂದ ಪಟ್ಟಣಶೆಟ್ಟಿ ಅವರನ್ನು ಅವಲಂಬಿಸಬೇಕಾಯಿತು. ಪುಸ್ತಕ ಪ್ರಕಟಣೆಗೆ ಶಿವನಗೌಡ ಹಾಗೂ ಶಿವಾನುಭವ ಕಾರ್ಯಕ್ರಮಗಳ ಆಯೋಜನೆಗೆ ಕಾಶಪ್ಪ ಮಂದಾಲಿ, ಕಾಗದ ಪತ್ರ ನಿರ್ವಹಣೆಗೆ ಮಲ್ಲಿಕಾರ್ಜುನ ಅಂಗಡಿ, ಹೀಗೆ ಕಾರ್ಯ ವಿಭಜನೆ ಮಾಡಿ ಬುಳ್ಳ ಅವರ ಮೇಲಿನ ಒತ್ತಡ ಕಡಿಮೆ ಮಾಡುತ್ತಾ ಹೋದೆ. ಶಿವಾನುಭವ ಕಾರ್ಯಕ್ರಮಗಳ ವ್ಯವಸ್ಥಿತ ಆಯೋಜನೆ, ಕಾರ್ಯಕ್ರಮ ನಿರೂಪಣೆ ಬುಳ್ಳ ಅವರಿಂದಾಗಿ ಹೊಸ ಚೈತನ್ಯ ಪಡೆದುಕೊಂಡಿದ್ದವು. ಕಾರ್ಯಕ್ರಮ ನಿರೂಪಣೆಗೆ ಅವರಿಂದಾಗಿ ತಾರಾಮೌಲ್ಯ, ಸ್ಟಾರ್ ವ್ಯಾಲ್ಯೂ ಅಂತೇವಲ್ಲ, ಅದು ತಾರಾಮೌಲ್ಯ ದೊರೆತಿತ್ತು. ಬಂದ ಅತಿಥಿಗಳು ವೇದಿಕೆಯ ಮೇಲೆಯೇ ಇದರ ಪ್ರಸ್ತಾಪ ಮಾಡುವಷ್ಟು ಅದು ವಿಶೇಷವಾಗಿತ್ತು. ತಾವಷ್ಟೇ ಅಲ್ಲ, ಗಡಾದ್, ಹಂಚನಾಳ್, ವಾಲಿ, ಅನ್ನದಾನಿ ಹಿರೇಮಠ್ ಮುಂತಾದ ಯುವ ಪಡೆಯನ್ನು ಅವರು ತರಬೇತಿಗೊಳಿಸಿದ್ದರು. ಒಟ್ಟಾರೆಯಾಗಿ ಶ್ರೀಮಠದ ಪ್ರಗತಿ ನಿರೀಕ್ಷೆಗೂ ಮೀರಿ ವೃದ್ಧಿಯಾಗಿ ಕೀರ್ತಿ ಎಲ್ಲರಿಗೂ ಪಸರಿಸತೊಡಗಿತು. ಈ ಯಶಸ್ಸಿನ ಶ್ರೇಯಸ್ಸು ನನ್ನದಲ್ಲ, ನಮ್ಮೆಲ್ಲರದೂ ಆಗಿತ್ತು. ಒಂದು ಕಡೆ ಕಂಬಳ ಹೊಲಗಳ ಕೃಷಿ ಮತ್ತು ತೋಟಗಾರಿಕೆಯ ಆದಾಯ, ಮತ್ತೊಂದು ಕಡೆ ಭಕ್ತರ ಉದಾರ ಕಾಣಿಕೆ, ಇನ್ನೊಂದು ಕಡೆ ನಮ್ಮ ಪ್ರಕಟಣೆಗಳ ಮಾರಾಟ ಮತ್ತು ಗ್ರಂಥದಾನಗಳ ಪೈಪೋಟಿ ಎಲ್ಲ ರೀತಿಯ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಸಹಕಾರಿಯಾದವು. ಇದರ ಜೊತೆಗೆ ನಮ್ಮ ಮಠ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾದದ್ದು ನನಗೆ ಎಲ್ಲಿಲ್ಲದ ಖುಷಿ ತಂದಿತ್ತು. ಜಾತಿ, ಮತ, ಜನಾಂಗ ಭೇದವಿಲ್ಲದೆ ಅಶಿಕ್ಷಿತರು, ಸುಶಿಕ್ಷಿತರು, ಸಾಹಿತಿ, ಕಲಾವಿದರು ಎಲ್ಲ ನಮ್ಮ ಮಠಕ್ಕೆ ಬರುತ್ತಿದ್ದುದರಿಂದ ಭಾವೈಕ್ಯತೆ, ಅಸ್ಪೃಶ್ಯತಾ ನಿವಾರಣೆ, ಅನ್ನದಾಸೋಹ, ಅಕ್ಷರ ದಾಸೋಹ, ಅರಿವಿನ ದಾಸೋಹ ನಿರಾತಂಕವಾಗಿ ನಡೆಯುತ್ತಿತ್ತು. ಸಾಮಾನ್ಯವಾಗಿ ಮಠಗಳು ಎಂದರೆ ಮೂಗು ಮುರಿಯುತ್ತಿದ್ದ ಬಂಡಾಯಿಗಳು ನಮ್ಮ ಬಳಿ ಬಂದು ಸಂವಾದ ನಡೆಸಿ ನಾವು ಕೈಗೊಳ್ಳುವ ಕಾರ್ಯಕ್ರಮ ಹಾಗೂ ಚಳವಳಿಗಳ ಪಾಲುದಾರರಾದುದು ನನ್ನ ಹುಮ್ಮಸ್ಸನ್ನು ನೂರು ಮಾಡಿಸಿತ್ತು. ಇಷ್ಟೆಲ್ಲ ಆದ ನಂತರವೂ ದೃಷ್ಟಿಬೊಟ್ಟು ಇಟ್ಟಂತೆ ಅಲ್ಲಲ್ಲಿ ಸಂಪ್ರದಾಯವಾದಿಗಳ ಅಪಸ್ವರವೂ ಇರುತ್ತಿತ್ತು. ಇವರು ಬಂದು ನಮ್ಮ ಮಠ ಹುಲಿಗಡಿಸಿದರು ಎಂದು ಆಡಿಕೊಳ್ಳುತ್ತಿದ್ದರು. ಅದರಿಂದ ಬೇಜಾರು ಪಟ್ಟುಕೊಳ್ಳದೆ ಮತ್ತಷ್ಟು ಉತ್ತೇಜಿತರಾಗಿ ಕಾರ್ಯನಿರ್ವಹಿಸಲು ನಿರ್ಧರಿಸಿದೆವು. ಇದಕ್ಕೆಲ್ಲ ಒತ್ತಾಸೆಯಾಗಿ ನಿಂತದ್ದು ಯುವಕರ ಪಡೆಯೇ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ. ಇಲ್ಲಿಗೆ 27ನೇ ಅಧ್ಯಾಯ. ಹಾಗೆ ಯುವ ಶಕ್ತಿಯನ್ನ ನಂಬಿಕೊಂಡು ಮಠದ ಪ್ರಗತಿಯಲ್ಲಿ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಮುಂದುವರೆದರು ಅನ್ನೋದರ ಕುರಿತಾಗಿ ಇಲ್ಲಿ ನಮ್ಗೆ ವಿವರಣೆ ಸಿಗ್ತದೆ. ಒಂದು ವಿರಕ್ತ ಮಠ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದಕ್ಕೆ ತೋಂಟದಾರ್ಯ ಮಠ ಮಾದರಿಯಾಗಿ ಇತ್ತು ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೇವೆ.
ಇಲ್ಲಿಗೆ ಇವತ್ತಿನ ಈ ಉರಿಯ ಗದ್ದುಗೆ ಓದನ್ನ ನಿಲ್ಲಿಸಿ ಮುಂದೆ ತಾವು ಇದರ ಕುರಿತಾಗಿ ತಮ್ಮ ವಿಚಾರಗಳನ್ನ ಹಂಚ್ಕೋಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ಶರಣು. ಇಲ್ಲಿವರೆಗೆ ಆತ್ಮೀಯರ ಇರುವಂತ ಶ್ರೀ ಬಾಪುಗೌಡ ಪೊಲೀಸ್ ಪಾಟೀಲ್ ಅವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಉರಿಯ ಗದ್ದುಗೆ ಈ ಕಾದಂಬರಿಯ 25, 26 ಮತ್ತು 27 ಅಧ್ಯಾಯಗಳ ಈ 3 ಅಧ್ಯಾಯಗಳಲ್ಲಿ ಬಹು ವೈವಿಧ್ಯದೊಳಗ ವಿಷಯಗಳನ್ನ ಅವರು ಕೊಟ್ಟಿದ್ದಾರೆ. ಪೂಜ್ಯರ ಈ ವಿಷಯ ಪ್ರಸ್ತಾಪನೆಯಲ್ಲಿ ಒಂದು ಮಾತನ್ನ ನಾವು ಇಲ್ಲಿ ಅನುಲಕ್ಷಿಸಬೇಕಾಗಿದೆ. ಮಠಾಧೀಶರು ಕಾರ್ಯವನ್ನ ನಿರ್ವಹಿಸದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಎಚ್ಚರಿಸುವ ಕಾರ್ಯ ಭಕ್ತರು ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾವು ಇಲ್ಲೇ ಗಮನಿಸಬೇಕಾದ್ದು ಬಹಳ ಅವಶ್ಯ. ಚಿತ್ರದುರ್ಗದ ಜಯದೇವ ಜಗದ್ಗುರುಗಳಿಗೆ ಎಚ್ಚರಿಕೆಯ ಮಾತುಗಳನ್ನ ಭಕ್ತರು ಕೊಟ್ಟಿದ್ದನ್ನ ನಾವು ಇಲ್ಲಿ ಕಂಡೀವಿ. ಅದೇ ರೀತಿಯಾಗಿ ಹಾನಗಲ್ ಕುಮಾರಸ್ವಾಮಿಗಳಾಗಿರ್ಬಹುದು ಅಥವಾ ಬೆಳ್ಳೂರಿನ ಗುರುಬಸವ ಮಹಾಸ್ವಾಮಿಗಳಾಗಿರ್ಬಹುದು, ಇವರಿಗೆ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಎಚ್ಚರಿಕೆ ಕೊಟ್ಟವರು ಬಾಗಲಕೋಟೆಯ ವೈರಾಗ್ಯ ಮಲ್ಲನಾರ್ಯರು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಇವತ್ತ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯು ಏನಾದ್ರು ಕಾರ್ಯ ಮಾಡ್ತಾ ಇದ್ರೆ ಅದಕ್ಕೆ ಕಾರಣರು ಬೆಳ್ಳೂರಿನ ಗುರುಬಸವ ಮಹಾಸ್ವಾಮಿಗಳು. ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟವರು ಶ್ರೀ ಮಲ್ಲನಾರ್ಯರು ಅನ್ನೋದನ್ನು ಕೂಡ ಹೇಳ್ತಾ, ಹೀಗೆ ಭಕ್ತರು ಮತ್ತು ಗುರುಗಳು ಇವರಿಬ್ಬರಲ್ಲಿ ಅನ್ಯೋನ್ಯತೆಯ ಸಂಬಂಧವನ್ನು ನಾವು ಇಟ್ಟುಕೊಂಡಾಗ ಸಮಾಜದ ಏಳಿಗೆ ಸಾಧ್ಯ ಅನ್ನೋದನ್ನು ಕೂಡ ನಾವು ಈ 3 ಅಧ್ಯಾಯಗಳ ಮೂಲಕ ತಿಳಿದುಕೊಳ್ತಾ, ಪೂಜ್ಯರ ದೂರದೃಷ್ಟಿ, ವಿಷಯಗಳಲ್ಲಿ ವೈವಿಧ್ಯತೆ, ಮಾತುಗಾರರನ್ನು ಹುಡುಕುವುದು, ಬರಹಗಾರರನ್ನು ಹುಡುಕುವುದು, ಇದೆಲ್ಲವನ್ನ ಬಿಡುವಿಲ್ಲದೆ ನಿರಂತರವಾಗಿ ಅವರು ಮಾಡ್ತಾ ಇರುವುದನ್ನ ಗಮನಿಸಿದಂತ ಕೆಲವರು ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಹೇಳ್ತಾ ಇಲ್ಲಿ ಕಾರ್ಯಗಳ ವಿಭಜನೆಯನ್ನು ಕೂಡ ಮಾಡಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಿಷಯ ಕಾರ್ಯಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೊಟ್ಟಾಗ ಮಾಡುವ ಕೆಲಸ ಸುಲಭ ಆಗ್ತದ ಅನ್ನೋದಕ್ಕೂ ಕೂಡ ಈ ಅಧ್ಯಾಯಗಳು ನಮಗ ಸಾಕ್ಷಿ ಆಗ್ತಾವ. ಈ ಹಿನ್ನೆಲೆ ಒಳಗ BR ಪೊಲೀಸ್ ಪಾಟೀಲ್ರು ವಿಷಯಗಳಲ್ಲಿ ವೈವಿಧ್ಯತೆಯನ್ನು ತಂದುಕೊಂಡು ಅನೇಕ ಜನ ಮಹನೀಯರ, ಲೇಖಕರ, ಪುಣ್ಯ ಪುರುಷರ ಹೆಸರುಗಳನ್ನ ನಮ್ಮ ಕಿವಿಯ ಮೇಲೆ ಹಾಕಿದ್ದಾರೆ. ಅವರ ಹೆಸರುಗಳನ್ನ ಕೇಳಿ ನಾವು ಕೂಡ ಧನ್ಯರಾಗಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ, ಇದರ ಕುರಿತಾಗಿ ಮತ್ತೇನಾದ್ರೂ ಕೇಳುಗರು ಹೇಳುವುದರಿದ್ರೆ ಅವರಿಗೆ ಸಮಯಾವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಅವರಿಗೆ ಸ್ವಾಗತ, ಸುಸ್ವಾಗತ. ಶರಣಾರ್ಥಿ ಅಪ್ಪ ಸಾಬ್ ಅವ್ರು ಹೇಳ್ರಿ. ಶರಣ